ಆ ಕಡೆ ಎಲ್ಲ ಹೋದ್ರೆ ಬೇರೆ ಬೇರೆ ಬ್ರಾಹ್ಮಣರು ಇದ್ದಾರೆ, ಹವ್ಯಕರಂತಿದ್ದಾರೆ, ಕೊಂಕಣಿ ಅಂತ ಇದ್ದಾರೆ, GSB ಗೌಡ ಸಾರಸ್ವತ ಸಮಾಜ, ಅವರು ಬ್ರಾಹ್ಮಣರು ಮಾತ್ರ ಎಷ್ಟೋ ಜನ ಇದ್ದಾರೆ, ಗೊತ್ತೇ ಇಲ್ಲ ನಮಗೆ. ಗೌರಿ ಬಿದ್ನೂರ್ ಹತ್ರ ಚಿಂತಲಪಳ್ಳಿ ಅಂತ ಬೆಂಗಳೂರಿಗೆ ಸಮೀಪ, ಆ ಊರಲ್ಲಿ ಉಳುಚುಕಮ್ಮಿ ಅಂತ ಒಂದು ಜನಾಂಗ ಅಂದ್ರೆ ಬ್ರಾಹ್ಮಣರೇ, ಅವರೆಲ್ಲರೂ ಸ್ಮಾರ್ತರು. ವ್ಯಾಸರಾಜ ಸ್ವಾಮಿಗಳು ಆ ಊರಿಗೆ ಬಂದಿದ್ರು ವ್ಯಾಸರಾಜರ ಕಾಲದಲ್ಲಿ. ಬಂದ್ರ ಆ ಸ್ವಾಮಿಗಳು ಬಂದ್ರೆ ಪಾದಪೂಜೆ ಆಗ್ಬೇಕಲ್ಲ, ಭಿಕ್ಷೆ ಆಗ್ಬೇಕಲ್ಲ, ನಾವೆಲ್ಲ ಸ್ಮಾರ್ತರು, ನಮ್ಮ ಮನೆಯೊಳಗೆ ಅವ್ರು ಊಟ ಮಾಡೋದಿಲ್ಲಲ್ಲ ಅಂತ ತಿಳ್ಕೊಂಡು 5 ಮನೆತನಸ್ಥರು, 5 ಮನೆಗಳು ಬಂದು ವಾಸರಾಜ ಮಠಕ್ಕೆ ಮುದ್ರಾ ತಗೊಂಡು ಆಮೇಲೆ ಅವರು ವೈಷ್ಣವರಾಗಿ ಅವರು ಮನೆಯೊಳಗೆ ಭಿಕ್ಷೆ ಮಾಡ್ತಾರೆ. ಇವತ್ತಿಗೂ 5 ಮನೆತನಗಳು ಎಲ್ಲೆಲ್ಲಿ ಗೊತ್ತಿಲ್ಲ, ಅದನ್ನು ನಾನು ಅನ್ವೇಷಣೆ ಮಾಡ್ಲಿಕ್ಕೆ ಉಳುಚುಕಮ್ಮಿ ಬ್ರಾಹ್ಮಣ. ಆ ಉಳುಚುಕಮ್ಮಿ ಬ್ರಾಹ್ಮಣರಲ್ಲಿ ಕೌಶಿಕ ಗೋತ್ರದಲ್ಲಿ ತಿಪ್ಪಣ್ಣಾರ್ಯರು ಅಂತ ಒಬ್ಬರಿದ್ರು. ಅವರು ಹನುಮದ್ ವಿಲಾಸ ಬರೆದಿದ್ದಾರೆ. ಕಾಳಿಂಗಮರ್ದನ ಕಚೋಲೋಪಾಖ್ಯಾನ ಅಂತ 3. ಅದರಲ್ಲಿರುವ ಪದ್ಯ ಇದು. ಆಡಿದ ಕುಣಿದಾಡಿದ, ಎಲ್ಲಿ ಬೆಂಗಳೂರಿನ ಉಳುಚುಕಮ್ಮಿ ಬ್ರಾಹ್ಮಣರು, ಎಲ್ಲಿ ಚಿಕ್ಕಲ್ಪರ್ವಿ ನರಸಿಂಹರಾಯ, ಕಾಂಬಿನೇಷನ್ ಹತ್ತಂಗಿಲ್ಲ ನಮಗೆ. ಇವರು ಅದನ್ನು ಹಾಡು ಹಾಡ್ತಿದ್ರು, ಬಹಳ ಪ್ರಸಿದ್ಧಿ. ಊಟಕ್ಕೆ ಕೂಳೆ ನರಸಿಂಹರಾಯ ಕರ್ರಪ್ಪ ಅಲ್ಲ ಹಾಡ್ಲಿ ಅದನ್ನ, ಯಾವುದು ಆಡಿದ ಕುಣಿದಾಡಿದ ಆಗ್ಲಿ ಅನ್ಬಿಟ್ಟು. ಕಾಲಲಂದು ಗೆಜ್ಜೆ ಗಲ್ಲೇನೆ, ಸರ್ಪನಾಲಿಸಿ ಎದೆ ಗುಂಡಿ ಝಲ್ಲೇನೆ, ಕೃಷ್ಣ ವೇಣು ಲಕ್ಷ್ಮೀ ಲೋಲ ವೇಣು ದೂತ ಮೆಲ್ಲನೆ, ನಮ್ಮ ಮೂಲೋಕದಡೆಯ ಶ್ರೀ ಬಾಲ ಗೋಪಾಲ ಕೃಷ್ಣ, ಆಡಿದ ಕುಣಿದಾಡಿದ ಉಡಿಯಲಿ ಗಂಟೆ ಜನಾರೇನೆ, ಕಾಲ ಕಡಗ ಕಂಕಣವು ಜನಾರೇನೆ. ಏನು ಪದ್ಯಗಳು, ಏನು 8-10 ಪದ್ಯ ಮಾಡಿದ್ದಾರೆ, ಅದ್ಭುತ ಪದ್ಯ. ಆ ನಂತರದಲ್ಲಿ ಆ ಕೃಷ್ಣ ನರ್ತನವನ್ನು ಮಾಡಿದ. ಅಲ್ಲಿ ಏನಾಯ್ತು ಅಂದ್ರೆ, ಬ್ರಹ್ಮದೇವರು ರುದ್ರದೇವರು ಮುಂದೆ ಕೂತಿದ್ದಾರೆ. ಅವರು ರುದ್ರದೇವರು ತಾಳ ಬಾರಿಸಿದರು ಕೃಷ್ಣನ ನರ್ತನಕ್ಕೆ. ರುದ್ರದೇವರ ತಾಳ, ಯಾಕಂದ್ರೆ ತಾಳ ಯಾರು ನಾಟ್ಯ ಮಾಡ್ತಿರ್ತಾರೋ ಅವರೇ ಬಾರಿಸೋಕ್ರಿ, ಅದ್ರ ಗೊತ್ತಿದ್ದವರು. ಕೃಷ್ಣ ಕುಣಿಲಿಗತ್ತೆ ಅಂದಮೇಲೆ ಭಜನಿ ತಾಳ ಬ್ಯಾರೆ ಇರ್ತಾವ, ಭಜನಿ ತಾಳ ಬ್ಯಾರೆ, ಬಯಲಾಟದ ತಾಳ ಬ್ಯಾರೆ. ಈ ಕೃಷ್ಣ ಕುಣದಲ್ಲ ನರ್ತನ ಅವ್ರದ್ದೊಂದು ತಾಳ ಬೇರೆ, ಆ ಭರತನಾಟ್ಯ ಅಂತ ಮಾಡ್ತಾರಲ್ಲ ಅವ್ರ ತಾಳ. ಆ ತಾಳ ಗೊತ್ತಿದ್ದವ್ರು ಯಾರು ಜಗತ್ತಿನಾಗ ಅಂದ್ರೆ ನಟರಾಜ. ನಟಾನಾಂ ರಾಜ ನಟರಾಜ ರುದ್ರದೇವರು ಬಂದಿದ್ದಾರೆ, ಅವರೇ ತಾಳ ಹಾಕಿದ್ರು. ಅಂದ್ರೆ ಕೃಷ್ಣನ ನರ್ತನಕ್ಕೆ ಯಾವ ಎತ್ತರದವರು ಬಂದಿದ್ರು ಅಂದ್ರೆ ರುದ್ರದೇವರು ಬಂದಿದ್ರು. ಅನೀನದ ಪದ್ಮ ಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಂ. ಹಾಡೋರು ಯಾರ್ರಿ? ರುದ್ರದೇವರು, ನಮ್ಮ ವಾಯುದೇವರು. ನಮ್ಮ ಗಾರಿಯಾರ್ಪೇಟೆ ಹನುಮಪ್ಪ ಹೋಗಿದ್ದಲ್ಲಿ ಹಾಡ್ಲಿಕ್ಕೆ. ಯಾಕೆ ರಾಯಚೂರು ಜಿಲ್ಲೆದ ಭಜನೆ ಕೇಳಿ ಕೇಳಿ ಆತನು ಎಕ್ಸ್ಪರ್ಟ್ ಆಗಿದ್ದ. ಹೋಗಿ ನಿಂತ ಹಾಡ್ತಿನಿಂದ ಬ್ರಹ್ಮದೇವರು ಬಂದ್ರು, ಮೃದಂಗ ಬಾರಿಸಿದ್ರು. ಡೊಳ್ಳಿನ ಮ್ಯಾಲ್ಕಯ್ಯ ಭರ್ಮಪ್ಪ ಹಾಕ್ಯಾನ ತಾಳವ ಶಿವನಪ್ಪ, ಕಟ್ಯಾನ್ಯ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ, ಚಲುವ ಕನಕಪ್ಪ ಕುಣದಾನ್ಯ, ದೇವಿ ನಮ್ಮ ದ್ಯಾವರು ಬಂದಾರ ಬನ್ನೀರೇ ನೋಡ. ಆ ಕನಕದಾಸರಿಗೆ ಯಾರು ಹೇಳಿದ್ರು? ಆ ಕನಕದಾಸರಿಗೆ ಯಾರು ಹೇಳಿದ್ರು? ವಾಗರಾಜ ಸ್ವಾಮಿ ಹೇಳಿದ್ರು. ವಾಗರಾಜ ಸ್ವಾಮಿ ರುಕ್ಮಿಣೀಶದ ಇದನ್ನೇ ಬರೆದಾರ. ಅನೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಃ, ಅದರ ಜಯತ್ತಾಳ ಗತಿ ಕಪರ್ದಿ. ಕಪರ್ದಿ ಅಂದ್ರೆ ರುದ್ರದೇವರು ತಾಳ ಬರ. ನನರ್ಥ ಗೋಪಾಲಕ ಬಾಲಮೌಲಿಹಿ. ಕೃಷ್ಣ ಆ ಹೆಡೆ ಮೇಲೆ ಕುಣಿತಾ ಇದ್ದ. ಇವರೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನೋಡ್ರಿ. ನರ್ತನ ಮಾಡಬೇಕು ಅಂತಂದ್ರೆ ಒಂದಿಂಥ ಸ್ಟೇಜ್ ಇರ್ಬೇಕಪ್ಪ. ಈ ಹಾವಿನ ಮೇಲೆ ಕುಣಿಯೋದೇನು ಜಗತ್ನಾಗ ಎಲ್ಲರೂ ಕಂಡಿರೇನು? ಕುಣಿಯುವಾಗ ಹಾವು ಬಂದ್ರೆ ಈ ಪ್ರವಚನ ನಡೆದ್ರಪ್ಪ, ಒಂದು ನಾಗರ ಹಾವು ಅಂತೀವಿ. ಮೊದಲು ಓಡೋರು ಯಾರು? ಆಚಾರ್ಯರು. ಅಲ್ಲಿ ಸಮೀಪ ಅವ್ರು ನೋಡಿದ್ರು ಓಡೋಗ್ಬಿಟ್ರು. ಅವ್ರು ಯಾಕೆ ಹೋಗೋದು ಅಂತ ಗೊತ್ತಾಗ ಹಾವು ನಾವು ಓಡಿದೆ, ನೀವು ಓಡಿದೆ, ಎಲ್ಲ ಇಡೀ ಖಾಲಿ ಆಗಿಬಿಡ್ತದೆ. ಅಂತದ್ದು ಕುಣಿಯುವಾಗ ಹಾವು ಬಂದ್ರೆ ಯಾರು ಕೊಡುದಿಲ್ಲ. ಹಾವಿನ ಮೇಲೆ ಕುಣಿತಾ ಅಂದ್ರೆ ಈ ಮಹಾರಾಜ ಅಂತವನಿರುವ ಕೃಷ್ಣ ನರ್ತನ ಮಾಡಿದ್ದಾನೆ. ಆ ಕಾಳಿಂಗನಿಗೆ ಹೇಳಿದ, ಹೋಗಿಲ್ಲಿಂದ ಬಿಟ್ಟು ಅಂತಂದ. ಆಗ ಒಂದು ಗರುಡನ ಭಯದಿಂದ ಇಲ್ಲಿ ಕೂತಿದ್ದೇನೆ ಸ್ವಾಮಿ, ನಿಮ್ಮ ವಾಹನ ಗರುಡ. ಅವ್ರು ಸ್ವಲ್ಪ ಫೋನ್ ಮಾಡಿ ಹೇಳ್ರಿ, ಇನ್ಫ್ಲೂಯೆನ್ಸ್, ನಾನು ಹೋಗ್ತೇನೆ ಹೊರಗೆ, ಆದ್ರೆ ಗರುಡ ನನ್ನ ಏನು ಮಾಡಬಾರ್ದು. ಹೋಗೋ, ಗರುಡ ಏನು ಮಾಡೋದಿಲ್ಲ. ನಿನ್ನ ಹೆಡೆಯ ಮೇಲೆ ನನ್ನ ಅಡಿಯಲ್ಲಿರುವ ಶಂಖಚಕ್ರಗಳು ಮೂಡಿವೆ, ಆಧಾರ್ ಕಾರ್ಡ್ ಇವೆ. ನಿನ್ನ ಹೆಡಿ ನೋಡಿದ ತಕ್ಷಣ ಗರುಡ ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ನಿನ್ನ ಒಲುಮೆಯಿಂದ, ಕೃಷ್ಣನ ಒಲುಮೆಯಿಂದ ನಿಖಿಳ ಜನರು ಅಂದ್ರೆ ಗರುಡ ದೇವರು. ನಿಖಿಳ ಅಂದ್ರೆ ಪರಮಾತ್ಮ, ಪರಮಾತ್ಮನ ಜನ ಯಾರು? ಗರುಡ ದೇವರು ಬಂದು ಮನ್ನಿಸುವರು ಮಹಾರಾಯ. ತಿನ್ನುವ ಮಹಾರಾಯ ಅಲ್ಲ,
ಮನ್ನಿಸುವರ ಮಹಾರಾಯ. ಯಾರು ಪೊಲೀಸರು ಗಾಡಿ ಹಿಡಿಬೇಕು ಅವರೇ ನಮಸ್ಕಾರ ಮಾಡಿ ನಡ್ರಿ ಅಂದ್ರು. ಪೊಲೀಸರು ಬಂದರು, ಗುರುಗಳ್ರಿ ಹಂಗ ಅದು ಆಡ್ಬೇಕಾದ್ರೆ ಆಧಾರ ಕಾರ್ಡ್ ಬೇಕು ಇರ್ಬೇಕು. ಇವು ಏನಾರು ಹಚ್ಕೊಳ್ರಿ ಭಟ್ ಅಲ್ಲಿ ಹೋಗ್ಬಿಡ ಭಟ್ರಪ್ಪ ಇವರು ಬಿಟ್ಬಿಡ್ತಾರೆ. ಅದಕ್ಕೆ ದೇವರ ನಾಮ ಚಿಂತನೆ ಮಾಡುವವನಿಗೆ ಕಷ್ಟ ಇಲ್ಲ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ ದಾರಿಲಿ ನಡೆಯುವಾಗ ಭಾರವ ಹೊರುವಾಗ, ಕೃಷ್ಣ ಎನಬಾರದೆ ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ, ಕೃಷ್ಣ ಎನಬಾರದೆ. ಕೃಷ್ಣನಾಮ ನಮಗೆ ಮಂಗಳಕರವಾದ ನಾಮ ಅಂತ ಕೃಷ್ಣ ಅಂತ ಹೆಸರಿಟ್ಕೊಂಡ. ನಾವು ಯಾವಾಗಲೂ ಈ ನಾಮಕ್ಕೆ ಬಡದಾಡಬಾರ್ದು, ಹಚ್ಕೊಳ್ಳೋ ನಾಮಕ್ಕೆ ಬಡದಾಡಬಾರ್ದು. ಅದು ಮೊದಲು ಹಚ್ಚಬೇಕು, ಆಮೇಲೆ ಹಚ್ಚಬೇಕು, ಬಿಟ್ಟು ಹಚ್ಚಬೇಕು, ಹಚ್ಚಬೇಕು. ಯಾಕೆ ಬಿಟ್ಟು ಇಲ್ಲ, ಸುಮ್ಮನೆ ಹಚ್ಕೊಳ್ಬೇಕು. ದೇವರ ಅಲಂಕಾರ ಹಚ್ಕೊಳ್ಬೇಕು, ಅಡ್ಡ ಹಚ್ಕೊಳ್ಳೋದು, ಹಚ್ಕೋತಿರ್ತಾರ, ಉದ್ದ ಹಚ್ಕೊಳ್ಳೋದು, ಹಚ್ಕೋತಿರ್ತಾರ. ಮಂದಿನ ಹಚ್ಕೊಳ್ರಿ ಮೊದಲು. ಇದಿಲ್ಲೇ ಇಲ್ಲ ನಮ್ಮಲ್ಲಿ. ಅವ ಹಂಗೆ ಹಚ್ಚಾನೆ CCTV ಬಂದ್ರೆ ಮುಗೀತು ಕತಿ. ಇಷ್ಟು ಪರಿಸ್ಥಿತಿ ಗಂಭೀರ ಆಗ್ಯದ ಹಚ್ಕೊಳ್ಳೋ ನಾಮ. ವೈಷ್ಣವರ ಮನೆಗೆ ಸ್ಮಾರ್ತರನ್ನ ತಗೊಂಡಿದ್ರು. ಸ್ಮಾರ್ತರು ಹುಡುಗಿನ ಲಗ್ನ ಮಾಡ್ಕೊಂಡು ಕರ್ಕೊಂಡಿದ್ರು. ಪಾಪ ಮೊದಲೆಲ್ಲ ದಿಮಾಕ್ ಮಾಡ್ತಿದ್ರು, ನಮ್ಮವರೇ ಆಗ್ಬೇಕು, ವೈಷ್ಣವರ ಆಗ್ಬೇಕು, ಅದರ ರಾಯರ್ ಮಾಡೋವರೇ ಆಗ್ಬೇಕು, ಉತ್ತರಾಯಣ ಮಾಡೋವರೇ ಆಗ್ಬೇಕು, ಹಿಂಗೆಲ್ಲ ಶುರುವಾಗಿತ್ತು ಮೊದಲು. ಅವ್ರಿಗೆ ಕೊಡಂಗಿಲ್ಲ, ಇವ್ರಿಗೆ ಕೊಡ. ಈಗ ಎಲ್ಲರೂ ಬರ್ರಿ ಸೋತ್ಬಿಟ್ಟು ಏನು ಹೋಗಿಲ್ಲ ಅದ್ರಾಗ. ಈಗೆಲ್ಲ ದಿಮಾಕೆಲ್ಲ ಹೋಗ್ಯಾವ ಎಲ್ಲರಿಗೆ. ಅದು ಸ್ಮಾರ್ತರ ಹುಡುಗಿನ ವೈಷ್ಣವರ ಮನೆಗೆ ತಂದಿತ್ತು. ಈ ಅಕ್ಕಿ ಸುಮ್ಮನೆ ಇರ್ಬೇಕಿಲ್ಲ, ಆಕಿ ವೀರ ವೈಷ್ಣವಳಿಕ್ಕಿ. ಅಕ್ಕಿ ಏನು ಕೆಲಸ ಮಾಡ್ತಾಳೆ ನೋಡ್ಕೋತಾ ಇರೋದು, ಬರೋಬ್ಬರಿ ಮಾಡ್ತಾಳೋ ಇಲ್ಲ ಬರೋ. ಗಾಮ ಹಚ್ಚೋ ಮುಂದಾಗ ಏನವ ನಿಮ್ಮ ಮನೆ ಸಂಸ್ಕಾರ ಅಡ್ಡ ಹಚ್ಚಬೇಡ. ಗಾಮ ಅಡ್ಡಸ್ತಾರೇನ್ರಿ ಯಾರನ್ನ ನೋಡಿ, ಗುಂಡು ಕಚ್ತಾರಪ್ಪ ಭಾಳ. ಅದನ್ನು ಈಕಿ ಅಬ್ಸರ್ವ್ ಮಾಡಿ ಆಕಿ ಕೇಳಿಸೋ ಹಂಗೆ ನೀವು ಮನೆ ಮಾಡ್ತಾರೆ ಸಂಸ್ಕಾರ ಮಂಟ ನಿಂದು ಅಡ್ಡ ಹಚ್ಚಬೇಡ. ಈಕಿಗೆ ಸಿಟ್ಟು ಬಂದ್ಬಿಡ್ತು. ಮರುದಿವ್ಸ ಮುಂಜಾನೆ ಇದ್ದಕ್ಕೆ ಹೇಳಿದ್ವಿ, ಅಜ್ಜಿ ಅತ್ತಿ ನೀವು ವೈಷ್ಣವರಲ್ಲ, ಅದಕ್ಕೆ ಹಲ್ಲು ಅಡ್ಡ ತಿಕ್ಕಬೇಡ್ರಿ, ಉದ್ದು ತಿಕ್ಕ್ರಿ ಅನ್ಲಿಕ್ಕೆ. ಅಲ್ರಿ ಇಲ್ಲಿ ಉದ್ದ ತಿಕ್ಕು ಹೋದ್ರಪ್ಪ, ಈ ಒಳಗೆ ಹೆಂಗೆ ಉದ್ದಿದೆ ಅಡ್ಡ ಹೋಗ್ಬೇಕ. ಅಕ್ಕಿ ಬೈದ್ಬಿಟ್ಲಕ್ಕಿ. ಎದಕ್ಕೆ ಬಡ್ದಾಗ್ತೀರಿ ಸುಮ್ಮನೆ. ಕೃಷ್ಣನಾಮ ನಮ್ಮನ್ನು ಉದ್ಧರಿಸುವ ನಾಮ, ಎಲ್ಲರೂ ಹೇಳುವ ನಾಮ ರಾಮನಾಮ. ಅದು ರಾಮನಾಮವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿ ಕೆಡಲು ಬೇಡ ಶ್ರೀ ಭಾಮಿಗೆ ಹೇಳಿದ ಮಂತ್ರ. ಸೋಮಶೇಖರ ತನ್ನ ಭಾಮಿಗೆ ಹೇಳಿದ ಮಂತ್ರ ರಾಮ ಮಂತ್ರವು ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ರಾಮ ಮಂತ್ರ ಅನ್ನೋ. ಕುಲಹೀನ ಅಂದ್ರೆ ಕುಲಹೀನ ಅಂತ ಇರುದಿಲ್ರಿ, ಎಲ್ಲರೂ ಕುಲದಾಗ ಹುಟ್ಟಿವಿ, ಒಬ್ಬೊಬ್ಬರು ಒಂದೊಂದು ಕುಲದಾಗ ಹುಟ್ಟಿವಿ. ಅಲ್ಲಿ ಹೀನರಾಗಬೇಡ್ರಿ ಅಂತ. ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟೋದು ಹೀನರಾಗೋದು ಅಲ್ವಾ. ಅದು ಕುಲಹೀನ ಶಬ್ದಕ್ಕೆ ಆ ಅರ್ಥ. ಅಂದ್ರೆ ಒಂದು ಕುಲ ಶ್ರೇಷ್ಠ, ಇನ್ನೊಂದು ಕುಲ ಹೀನ, ಹಂಗಲ್ಲ ಅರ್ಥ. ಅಂದ್ರೆ ಅದು ದಾಸರ ಅರ್ಥ ಮಾಡೋದಾದ್ರೆ ಅದಕ್ಕೆ ಸುಧಾ ಓದಿ ಪದ ಹಾಡು ಅಂದ್ರು. ಸರ್ವತ್ರ ಭಗವಂತನ ಅಸ್ತಿತ್ವವನ್ನು ಇಟ್ಟುಕೊಂಡು ಸುಧಾ ಓದಿದವರು ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ. ಬ್ರಾಹ್ಮಣಿ ಗವಿಹಸ್ತಿನಿ, ಚಾಂಡಾಲನಲ್ಲಿ, ಬ್ರಾಹ್ಮಣರಲ್ಲಿ, ಆನೆಯಲ್ಲಿ, ಕಟ್ಟೆಯಲ್ಲಿ ಎಲ್ಲ ಕಡೆ ಭಗವಂತನ ಅಸ್ತಿತ್ವ ಇದೆ ಅಂತ ಉಪಾಸನೆ ಮಾಡೋರಿಗೆ ಇದು ಬರೋದಿಲ್ಲ. ಈ ಸುಮ್ಮನೆ ಓದಿ ಕೆಟ್ಟ ಕೂಚು ಭಟ್ಟ ಅಂದ್ರೆ ಹಿಂಗೆ ಅಡ್ಡದಿದ್ದೆ ಆಗ್ತದೆ. ಗೋಪಾಲದಾಸರು ವಿಜಯದಾಸರು ಕಾಶಿ ಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಚಾಗಿ ಕೇಶವರಾಯನ ಊರಿಗೆ. ಆದಿಯೊಳಗೆ ಒಂದು ಕತ್ತಿ ನೀರಿನ ಈ ವೈಶಾಖ ಮಾಸದ ಬಿಸಿಲಿಗೆ ಒದ್ದಾಡಿ ಸಾಯ್ಲಿಕ್ಕಾಗಿತ್ತು ಪಾಪ ಕತ್ತಿ. ನೋಡಿದ್ರು ಗೋಪಾಲದಾಸರು, ಕರುಣೆ ಬಂತು, ಒಂದು ಪ್ರಾಣಿ ಒದ್ದಾಡ್ತಾ ಇದೆ ಅಂತ ನೀರು ತಗೊಂಡು ಬಂದು ಅದಕ್ಕೆ ನೀರು ಕುಡಿಸಿ ಜೀವ ಬದುಕಿಸಿದ್ರು. ಆ ಕತ್ತೆಗೆ ಆನಂದ ಆಯ್ತು, ಆ ಕತ್ತೆ ಸಂತೋಷ ಆಯ್ತು. ಸರ್ವಭೂತ ದಯ ಅಂತ ಇರುತ್ತಂತ. ಬಂದರು ಅವರು ಚಾಗಿಕೇಶ್ವರಾಯನ ಮನೆಗೆ. ಆ ಕಡೆ ಊರಿಗೆ ಬಂದರು, ಆ ಗುಡಿಯೊಳಗೆ ಕೂತಿದ್ರು. ಅಷ್ಟರೊಳಗೆ ಚಾಗಿಕೇಶ್ವರಾಯನ ಮಗನ ಮಗಳ ಲಗ್ನ. ಹಳೆಯ ಅವು ಸಣ್ಣ ಸಣ್ಣ ಮನೆ ಬಾಗಲ ಇದ್ದು, ಹಳೆ ಕಾಲಕ್ಕೆಲ್ಲ ಸಣ್ಣ ಕಟ್ತಿದ್ರು ನೋಡಿದ್ರಲ್ಲ. ನಮ್ಮ ಗುಡವಲ್ರ ಕೊಪ್ಪರದ ಹಿಂಗೆ ಓಣ ಠಣ್ ಅಂತ ಬಡಿಸ್ಕೊಂಬೋದು. ಆಮೇಲೆ ತಲೆ ಬಗ್ಸ್ಕೊಂಬರ್ರಿ ಅಂತಿದ್ರು. ಎಲ್ಲರೂ ತಲೆ ಬಗ್ಗಿನೇ ಅಂತ ಹಿರಿಯರು ಹೇಳ್ತಿದ್ರು. ನಮ್ಮ ಸೊಪ್ಪು ಹಿಂಗೆ ಅಂತಿದ್ದು ಪಟ್ಟು ಬಡಿಸ್ಕೊತಿದ್ರು. ಇದು ಇತ್ತು ಹಣೆ ಬರ ಹಳೆ ಕಾಲಕ್ಕೆ. ಅವ ಬಡಿಸ್ಕೊಂಡು ಸತ್ತು ಹೋಗ್ಬಿಡ್ಬೇಕು ಅಷ್ಟು ಚಾಗಿಕೇಶ್ವರಾಯನ ಅಳಿಯ. ಮದುವೆ ಮಂಟಪದೊಳಗೆ, ಮದುವೆ ಮಂಟಪದಲ್ಲಿ ಸ್ಮಶಾನ ಮೌನ ಅಳ್ತಾ ಇದ್ದಾರೆ ಎಲ್ಲರೂ. ಯಾರೋ ಅಂದ್ರೆ ಗುಸು ವಿಜಯದಾಸರು ಬಂದಾರ, ಗೋಪಾಲದಾಸರು. ಆ ಹೆಣ್ಮಗಳು ಓಡಿ ಬಂದು ಅಡ್ರ ಹಾಸ್ಕೊಂಡು ಅದೇ ಕುಂಕುಮ ಹಚ್ಕೊಂಡಾಳ, ಅರಶಿನ ಹಚ್ಕೊಂಡಾಳ, ಸೀರೆ ಉಟ್ಕೊಂಡಾಳ, ಓಡ್ಕೊತ ಬಂದು ವಿಜಯದಾಸರ ಪಾದದ ಮೇಲೆ ಬಿಟ್ಟು ಹೇಳಿಕೆ. ಅವ್ರಿಗೆ ಅದೆಲ್ಲ ಗೊತ್ತೇ ಇಲ್ಲ.
ದೀರ್ಘ ಸುಮಂಗಲಿ ಭವ ಅಂದ್ಬಿಟ್ರು. ಎತ್ತಿ ಕಣ್ಣು ನೋಡಿ, ಕಣ್ಣಲ್ಲಿ ಕೆಂಪಾಗಿದೆ, ನೀರು ಇಳಿತಾ ಇದೆ. ಯಾಕವ್ವ ಯಾಕೆ ಕಳಿಸಿ? ನನ್ನ ಗಂಡ ಅಲ್ಲಿ ಹೋಗ್ಯಾನ, ನೀವು ದೀರ್ಘ ಸುಮಂಗಲಿ ಭವ ಅಂದಿರಿ, ಏನು ಮಾಡ್ಲಿಲ್ಲ ಅಂತ ಆಯ್ತಾ. ವಿಜಯದಾಸರಂದ್ರು, ವಿಠಲ ಹಿಂಗ್ಯಾಕೆ ನೋಡಿಸಿದ ನಮ್ಮ ಬಾಯಿಯಿಂದ? ಗೋಪಾಲದಾಸರೇ ಏನಾಗಿದೆ ನೋಡಿ, ಸ್ವಲ್ಪ ವಿಚಾರ ಮಾಡ್ರಿ, ಯಾವ್ದನ್ನ ಪುಣ್ಯ ಹಾಕ್ಬೇಕಲ್ಲ. ಯಾವ ಪುಣ್ಯ ಹಾಕೋಣ? ಕಾಶಿಗೆ ಹೋಗಿ ಒಂದು ಪುಣ್ಯ ಹಾಕೋಣ, ಕಟ್ಟಿ ನೀರು ಕುಡಿಸಿ ಪುಣ್ಯ ಹಾಕೋಣ ಅಂತ ಹೇಳ್ಬಿಟ್ರು ವಿಜಯದಾಸ. ಗೋಪಾಲದಾಸರು ಅಂದ್ರು, ಕಾಶಿಗೆ ರಗಡ ಸಲ ಹೋಗ್ಲಿಕ್ಕೆ ಬರ್ತದ, ಕಟ್ಟಿಗೆ ನೀರು ಕುಡಿಸೋದು ರೇರ್. ಯಾವಾಗೋ ಅದಕ್ಕೆ ನೀರಡಿಕೆ ಆಗಿರ್ಬೇಕು, ನಾವಲ್ಲಿ ನಿಂತಿರ್ಬೇಕು, ಆಗ ನೀರು ಹಾಕ್ಬೇಕು, ಬಹಳ ಕಷ್ಟದ. ಅದಕ್ಕೆ ಕತ್ತಿಗೆ ನೀರು ಕುಡಿಸಿದ್ ಬೇಡ, ಕಾಶಿಗೆ ಹೋಗಿ ಬಂದು ಪುಣ್ಯ ಹಾಕಿ ಬದುಕ್ಸರಿ ಅಂದ್ರು. ಅವರು ಪುಣ್ಯ ಹಾಕಿದ್ರು. ಕಾಶಿ ಆ ಯಾವ ಚಾಗಿಕೇಶ್ವರನ ಅಳಿಯ ಬದುಕಿ ಬಂದಿದ್ದಾನೆ ಅಂತ ಕಥೆ ಅಂತ. ಅಂದ್ರೆ ಪ್ರಾಣಿ ದಯ ಇರಬೇಕು ಅಲ್ರಿ. ಮನುಷ್ಯರನ್ನೇ ನೋಡ್ಲಾರ್ದು ಪ್ರಾಣಿನ ಯಾವ ನೋಡ್ತೀನಿ. ಅದಕ್ಕೆ ನಮ್ಮಲ್ಲಿ ಒಂದು ಮಂತ್ರದ ಹಾಡು ಮಾಡ್ಯಾರ, ಮಧ್ವರಾಯರ ಕರುಣೆ ಕುಲಕೋಟಿ ಉದ್ಧರಣೆ, ಮಧ್ವರಾಯರ ಬಂಟ ಜಗಕ್ಕೆ ನೆಂಟ, ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನೋ ಇಲ್ಲದಿದ್ದರೇನೋ. ಮಧ್ವರಾಯರ ಬಂಟ ಜಗಕ್ಕೆ ನೆಂಟ ಅಂತ ದಾಸರು ಬರೆದ್ರೆ, ಇವತ್ತು ಹಂಗಾಗಿಲ್ಲ. ಮಧ್ವರಾಯರ ಬಂಟ ಜಗಳ ಗಂಟ, ಮಠ ಮಠ ಜಗಳ. ನಾವು ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ನಮ್ಮವ್ರನ್ನೇ ನಮ್ಮ ಕಣ್ಣಿಗೆ ಅಂದ್ರೆ ಸ್ಮಾರ್ತರು ನೋಡಿದ್ರೆ ಆಗ್ತದ ನಮ್ಗೆ. ಶ್ರೀ ವೈಷ್ಣವರು, ಸ್ಮಾರ್ತರು, ಗುಂಡು ಕುಂಕುಮ, ಈ ಪುರಾಣಕ್ಕೆ ಎಲ್ಲರೂ ಬರ್ಬೋದ್ರಿ, ಏನು ಪ್ರಶ್ನೆ ಇಲ್ಲ. ಆಗ ಏನಾಗ್ಬಿಡ್ತದ, ಈ ಉದ್ದು ಕುಂಕುಮ ಹಚ್ಕೊಂಡ್ರು ಕೂತಿರ್ತಾರಲ್ಲ, ಬಾಜುಕ್ಕೆ ಗುಂಡು ಕುಂಕುಮರು ಬಂದ್ರಂದ್ರೆ ಎಡವಟ್ಟಾಗ್ಬಿಡುತ್ತೆ. ಬಂದ ನೋಡಿ ಸ್ಮಾರ್ತರಕ್ಕೆ ಅಂತ ಹಿಂಗೆ ಲೆಕ್ಕ. ಅದು ಗುಂಡು ಕುಂಕುಮ ನಮ್ಮ ಧಾರವಾಡದಾಗ ನೋಡಿ ನೀವೆಲ್ಲ. ಆಕೆ ಒಂದ್ಸಲ ಪುರಾಣಕ್ಕೆ ಬಂದಿಲ್ಲ, ನಮ್ಮ ಪುರಾಣಕ್ಕೆ ಆಮೇಲೆ ಲೆಕ್ಕ ಅದೇ ಅಲ್ರಿ, ಯಾಕೆ ಬಂದಿಲ್ಲ ಅಲ್ರಿ? ನಾವು ಬರ್ತೀವ್ರಿ, ಆದ್ರೆ ಆ ನಿಮ್ಮ ಉದ್ದು ಕುಂಕುಮದವ್ರು ಇರ್ತಾರಲ್ಲ, ನಾವು ನೋಡಿ ಈ ಕಡೆ ಸರ್ಕೋತಾರ. ನೀವು ಏನ್ ಮಾಡೋದು? ಈ ನಮ್ಮ ಬ್ರಾಹ್ಮಣರೇ, ನಾವು ಬ್ರಾಹ್ಮಣರನ್ನ ಅಸಹ್ಯ ಮಾಡ್ಕೊಂಡ್ರೆ ಯಾವಾಗ ಉದ್ಧಾರ ಆಗಬೇಕ್ರಿ ಸಮಾಜ? ಇದು ಒಂದು ಮಾತು ಹೇಳಿ ಮುಗಿಸ್ತೇನೆ. ನೀವು ಕೆಟ್ಟ ಅನ್ಸ್ಬೋದು, ಈ ಮಾತು ಕೆಟ್ಟಲ್ಲ. ನಾನು ಇನ್ನೊಂದು ಹೇಳ್ತೀನಿ, ಅವಾಗ ನೀವು ಸರಿ ಅಂತೀರಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಬ್ರಾಹ್ಮಣರು ಅಂತ ಏನಿದ್ದಾರಲ್ಲ, 3%, ಇನ್ನು 2% ಅನ್ನೋಣ, 2 ಇರ್ಬೋದು, 3 ಇರ್ಬೋದು, 3% ಅಂತ ಇಟ್ಕೊಂಬೋಣ. ಸ್ಮಾರ್ತರು, ವೈಷ್ಣವರು, ಶ್ರೀ ವೈಷ್ಣವರು ಎಲ್ಲ ಸೇರಿ 3% ಇದ್ದೀವಿ ನಾವೆಲ್ಲ ಇಡೀ ಭಾರತದೊಳಗೆ. ಅಂದ್ರೆ 97% ಬೇರೆ ಜಾತಿಯವರು ಇದ್ದಾರೆ, 3% ಮಾತ್ರ ಉಳಿದೀವಿ ನಾವು. ಆದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಗೋತ್ರ ಅಂತ ಏನದಲ್ಲ, ಆ ಗೋತ್ರದಿಂದ ನಾವೆಲ್ಲ ಒಂದು. ಹೆಂಗಂದ್ರೆ ಕಾಶ್ಮೀರದೊಳಗ ಕೌಶಿಕ ಗೋತ್ರದವ್ರು ಇದ್ರು ಅಂತ ಇಟ್ಕೊಂಬ, ಒಂದು ಕನ್ಯಾ ಆಗಪ್ಪ. ರಾಯಚೂರೊಳಗ ಒಂದು ವರ ಆದ, ಕೌಶಿಕ ಗೋತ್ರದ ವರ ಆದ. ಫೋನ್ ಬಂತವ್ರು, ಇವ್ರದ್ದು ಅಲ್ರಿ ನಿಮ್ಮ ಗೋತ್ರ ಯಾವ್ದು? ನಮ್ಮ ಗೋತ್ರ ಯಾವ್ದು? ಗೋತ್ರ ಕೌಶಿಕ ಆಗಲಿ. ಇಲ್ರಿ ನಾವು ಮಾಡ್ಕೊಳ್ಳೋದು. ಅಲ್ರಿ ನಾವು ಸ್ಮಾರ್ತರು ಇದ್ದೀವಲ್ಲ, ಕಾಶ್ಮೀರದ ಬ್ರಾಹ್ಮಣರು, ನಾವು ಸ್ಮಾರ್ತರು. ನೀವು ವೈಷ್ಣವರು, ನೀವು ಬೇರೆ ನಾವು ಬೇರೆ ಅಲ್ಲೇನು ಅಂದ್ರು ಅವರು. ಮತ್ತೆಲ್ಲರೂ ಬೇರೆ ಮಾಡಿರ್ತೀರಿ ನೀವು. ಎಲ್ಲಿ ಬಂದ್ರು ಅವ್ರು ಬೇರೆ ನಾವು ಬೇರೆ. ಮತ್ತೆ ಹಂಗಾರೆ ಕನ್ಯೆ ತಗೊಳ್ರಿ ಅಂದ್ರು. ಇವ್ರಂದ್ರು ಇಲ್ರಿ ಸಗೋತ್ರ ಆದ್ರೆ ಬರೋದಿಲ್ರಿ. ಹಂಗಂದ್ರೆ ಏನಾಗ್ತದೆ? ಸಗೋತ್ರ ಆದ್ರೆ ಏನಾಗ್ತದೆ? ಅಣ್ಣ ತಂಗಿ ಒಂದೇ ಮಂತನ ಅಂದ್ರೆ ಲಗ್ನ ಮಾಡ್ಕೊಳ್ಳೋ ಮುಂದೆ ಮಾತ್ರ ಗೋತ್ರ ಒಂದು, ಅದಿಲ್ಲ ಅಂದ್ರೆ ಎಲ್ಲ ಬೇರೆ. ಎಲ್ಲಿ ತಂದು ಹಚ್ಚಿದ್ರೆ? ಅದಕ್ಕೆ ನಾ ಹೇಳೋದಿಷ್ಟೇ, ಇಡೀ ಭಾರತ ದೇಶದೊಳಗೆ ಎಷ್ಟು ಮಂದಿ ಬ್ರಾಹ್ಮಣರು ಇದ್ದೀವಿ, ನಾವು ಗೋತ್ರದವರು ಅಂತ ಒಂದು ಕಲ್ಪನೆ ಮಾಡಿಕೊಂಡ್ರೆ ಇವತ್ತಿಗೆ ಒಂದಾಗಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಯಾವುದೂ ನೋಡಬಾರ್ದು, ಗೋತ್ರ ನೋಡ್ಬೇಕಷ್ಟೇ. ನಿಮ್ಮ ಮನೆಗೊಂದು ಒಬ್ಬ ಬ್ರಾಹ್ಮಣ ಬಂದ, ಉಜ್ಜಯಿನಿಯಿಂದ ಬಂದ ಅಂತ ತಿಳ್ಕೊಡ್ರಿ, ಆಪ್ಕಾ ಗೋತ್ರ ಕ್ಯಾ ಹೈ, ಆಪ್ಕಾ ಧರ್ಮ ಕ್ಯಾ ಹೈ ಅಲ್ಲ, ಆಪ್ಕಾ ಮತ ಕ್ಯಾ ಹೈ ಅಲ್ಲ, ಆಪ್ಕಾ ಗೋತ್ರ ಕ್ಯಾ ಹೈ. ಅವ್ರು ಹೇಳ್ತಾರೆ ಜಮದಗ್ನಿ ಗೋತ್ರ, ಹಮಾರ ಗೋತ್ರ ಜಮದಗ್ನಿ ಹೈ. ಅಂದ್ರೆ ಒಳ ಕರೀರಿ, ಪಾದ ಪೂಜಾ ಮಾಡ್ರಿ, ಊಟಕ್ಕೆ ಹಾಕ್ರಿ, ದಕ್ಷಿಣ ಕೊಡ್ರಿ, ಕಳಿಸ್ರಿ. ಅವ್ನು ಯಾವ ಮಠದವ ಅಂತ ಕೇಳಬಾರ್ದು. ನಮ್ಮಲ್ಲಿ ಅದು ಬಂದದು. ಯಾವ ಮಠದವರು? ಎಲ್ಲಿ ತನಕ ಮಠದ ಗೋಡಿ ಕಟ್ತೀರಿ ಅಲ್ಲಿ ತನಕ ಬ್ರಾಹ್ಮಣರು ಒಂದಾಗೋದಿಲ್ಲ. ಎಲ್ಲಿ ತನಕ ಗೋತ್ರದ ಕಲ್ಪನೆಯಲ್ಲಿ ಬರ್ತೀರಿ, ಇವತ್ತಿಗೂ ಕೂಡ ನಾಳೆಯಿಂದ ಹೇಳ್ತೇನೆ, ಇಡೀ ಭಾರತದಲ್ಲಿ ಬ್ರಾಹ್ಮಣರು ಒಂದಾಗಲಿಕ್ಕೆ ಸೂತ್ರ ಒಂದೇ, ಗೋತ್ರ ಒಂದೇ. ಗೋತ್ರ ಒಂದೇ ಅಂದ್ರೆ ಗೋತ್ರದ ಕಲ್ಪನೆ ಒಂದೇ. ನಾ ಹೇಳೋದು ಗೋತ್ರ ಬೇರೆ ಬೇರೆ ಅವ, ಆದ್ರೆ ಗೋತ್ರ ಬೇರೆ ಇದ್ರು ಬ್ರಾಹ್ಮಣರು ಅಂತ ನಾವು ಕಲ್ಪನೆಯಲ್ಲಿ ಬರ್ತೇವೆ. ಅವ್ರು ಸ್ಮಾರ್ತರಿಗೆ ವೈಷ್ಣವರಿಗೆ ಬೇಕಾದ್ರೆ ಈ ಕಲ್ಪನೆಯನ್ನು ಬಿಟ್ಟು ನಾವು ಒಬ್ಬರನ್ನು ದ್ವೇಷ ಮಾಡ್ತಾ ಹೋದ್ರೆ ಇದು ನಾವು ಉದ್ಧಾರ ಆಗುವುದಿಲ್ಲ. ಅದಕ್ಕೆ ನಾಮದಿಂದ ಭಗವಂತನನ್ನ ಗುಣಗಾನ ಮಾಡಬೇಕು. ನಾಮವೇ ಗತಿ ನಮಗೆ
ಅಂತ ಕೃಷ್ಣ ಅಂತ ಹೆಸರಿಟ್ಟರು. ಆ ಕೃಷ್ಣ ಪರಮಾತ್ಮ ಅನೇಕ ಲೀಲೆಗಳನ್ನು ಮಾಡಿದ್ದಾನೆ. ಬೆಂಕಿಯನ್ನು ತಿಂದು ಬಿಟ್ಟಿದ್ದಾನೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರು ಜಾಯತ. ನಂತರದಲ್ಲಿ ಬ್ರಾಹ್ಮಣ ಸ್ತ್ರೀಯರೆಲ್ಲ ನೈವೇದ್ಯ ಕೊಟ್ಟರು. ನೈವೇದ್ಯ ಸ್ವೀಕಾರ ಮಾಡಿದ ಭಗವಂತ. ನಂತರದಲ್ಲಿ ಮುಂದೆ ಆ ಗೋಪಿಕಾ ಸ್ತ್ರೀಯರೆಲ್ಲ ಯಮುನಾ ನದಿಯೊಳಗೆ ಸ್ನಾನ ಮಾಡಿದರು. ಬಟ್ಟಿಯಿಂದ ಸ್ನಾನ ಮಾಡಿಬಿಟ್ರಿ ನಗ್ನರಾಗಿ. ಗೊತ್ತಿಲ್ಲ ಪಾಪ, ಸಣ್ಣ ಹುಡುಗರು 7 ವರ್ಷ 8 ವರ್ಷ 9 ವರ್ಷ ಗೊತ್ತಿಲ್ಲ. ಹಾಗೆ ನೀರಾಟ ಆಡಿದ್ದಾರೆ. ಕೃಷ್ಣ ಅಂದರೆ ಎಲ್ಲ ವಸ್ತ್ರ ತೊಗೊಂಡಿದ್ದು. ಹೋದ ಕೂಡಲೇ ಅವರಂದು ಕೃಷ್ಣ ವಸ್ತ್ರ ಕೊಡೋದಿಲ್ಲ ಅಂದ. ನೀವು ನಮಸ್ಕಾರ ಮಾಡಿದ್ರೆ ಕೊಡ್ತೀನಿ. ನೀವು ಮಾಡಿದ ಅಪರಾಧಕ್ಕೆ ನಮಸ್ಕಾರ ಒಂದೇ ಯೋಗ್ಯ. ಯಾಕೆ ಹಂಗೆ ಮಾಡಿದ ಕೃಷ್ಣ ಅಂದರೆ, ನಾವು ಮನೆಯಲ್ಲಾದರೂ ಕೂಡ ವಸ್ತ್ರ ರಹಿತರಾಗಿ ಮಾಡಬಾರ್ದು. ಯಾರಿಲ್ಲ ನಾವಷ್ಟೇ ಇದ್ದೀವಿ ಅಂತ ನಗ್ನರಾಗಿ ಯಾರು ಸ್ನಾನ ಮಾಡಬಾರ್ದು. ಯಾಕಂದ್ರೆ ಯಾರಿಲ್ಲ ಅನ್ನೋದಾದ್ರಿ ಒಳಗೊಬ್ರು ಕೂತಾರ ಗಂಗಾಳದೊಳಗೆ. ನಿಮ್ಮನೆ ಗಂಗಾಳವಿಲ್ಲ? ಇಲ್ರಿ, ಬಕೆಟ್ ಬಂದ್ಬಿಟ್ಟು ಯಾವ ಬಕೆಟೇ ಇರೋಲ್ದಕ್ಕ ಮತ್ತೇನು ಮಾಡೋದು? ನಾವು ಪುರಾಣದಾಗ ಏನ್ರಿ 25,000 ರೂಪಾಯಿ ಮೊಬೈಲ್ ತಗೋತೀರಿ, ಒಂದು 4,000 ರೂಪಾಯಿ ಗಂಗಾಳ ಹಾಕಿ ತಗೊಂಡಿಲ್ಲ ಅಂದ್ಬಿಟ್ಟೆ ಒಂದ್ಸಲ ಪ್ರವಚನದಾಗ 3,000 ಬರ್ತಾವೆ ತಾಮ್ರದ್ದು. 3,000 4,000 ಭಾಳ ಆದ್ರೆ. ಇದು ಮೊಬೈಲ್ 50,000 60,000 ಅದಕ್ಕೆ ಹಾಕ್ತೀವ್ರಿ ನಾವು. ಒಂದು ಗಂಗಾ ತಗೋದಿಲ್ರಿ, ಮನೆ ಬಕೆಟ್ ಪ್ಲಾಸ್ಟಿಕ್ ಬಕೆಟ್ ಇಟ್ಬಿಡ್ತೀವಿ ಅಂತ ಅಂದ್ಬಿಟ್ಟೆ ನಾನು. ಒಬ್ಬ ಹೆಣ್ಮಗಳು ಬಂದಿಲ್ರಿ ಮಂತ್ರಾಕ್ಷಿ ತಗೊಂಡಾಗ, ಏನು ಶ್ರೀಮಂತ ಮೈ ತುಂಬ ಬಂಗಾರ ಏನ್ರಿ ಆಚಾರ ಹಂಗೆಲ್ಲ ಅನ್ಬಾರ್ದು ನೀವು. ನಮ್ಗೆ ಆಗೋದಿಲ್ಲ ಅಂತ ತಗೋಬಾರ್ರಿ. ಅದಕ್ಕೆ ಮಾಸ್ತಾಗ 33 ಗಂಗಾಳ ದಾನ ಮಾಡ್ತೇನೆ ನಾನು. ನಿಮಗೊಂದು ಕೊಡ್ತೀನಿ, ಇನ್ನ 32 ಮಂದಿ ಕೊಡ್ತೀನಿ ನಾನು ದಾನ ಬೇಕಾರೆ. ಅಷ್ಟು ಯೋಗ್ಯತೆ ದೇವ್ರು ಕೊಟ್ಟಾನ. ಆಗೋದಿಲ್ಲ ಅನ್ಬಾರ್ರಿ. ತಿಕ್ಕವ್ರು ಯಾರು ಅಂದ್ ನೀವು ಬಂದು ತಿಕ್ತೀರ ಮನೆ ಒಂದು ತೊಳಿಬೇಕಲ್ಲ, ಎತ್ತಿ ತೊಳೆದು ಮಾಡೋದು ಬಕೆಟ್ ಆಗಿರ್ತದೆ. ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ ನಾವು. ಹೌದು, ತಪ್ಪಾಗ್ಯದ. ಇನ್ಮೇಲೆ ಯಾವ ಪುರಾಣದಾಗೂ ಗಂಗಾ ಸುದ್ದಿ ಎತ್ತಂಗಿಲ್ಲ ಅಂದೆ. ಏನದ ಮಾಡು ಬಕೆಟಿಗೆ ಗಂಗಾ ಅಂದ್ರೆ ಏನು ಹೋಗ್ತಾಗೆ. ಆ ಗಂಗಾ ಹಾಳ ಅಲ್ಲಿದ್ದಾಳ. ಗಂಗಾ ಲೀಯತೆ ಅಸ್ಮಿತಿ ಗಂಗಾಳ. ಏನ್ರಿ ಏನು ಗಂಗಾ ದೇವಿಯ ಮಹಿಮೆ. ಓ ರಾಜರಮಣಿಯರು ಅಂತಿರ್ತಾರೆ. ರಾಜರ ಹೆಣ್ಣಂದ್ರೆ ರಾಣಿಯರು. ಅವ್ರ ಮೈ ಕಸ್ತೂರಿ ಹಚ್ಕೊಂಡಿರ್ತಿದ್ರಿ. ಕಸ್ತೂರಿ ಮೃಗ ಅಂತ ಇರ್ತಾವ, ಅದ್ರ ಗಂಧ ಹಚ್ಕೊಂಡಿರ್ತಿದ್ರು. ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಬಿಡ್ರು ಗಂಗಾ ನದಿಯೊಳಗೆ. ಗಂಗಾ ನದಿ ನೀರು ಆ ಕಸ್ತೂರಿಗೆ ಹತ್ತಿದ ಕೂಡಲೇ ಅದು ಸತ್ತದಿರ್ತದಲ್ಲ, ಎಲ್ಲೋ ಸತ್ತು ಬಿದ್ದಿರ್ತದಲ್ಲ ಕಸ್ತೂರಿ ಮೃಗ, ಅದ್ರದ ಮಹಿಮಾ ವರ್ಣನೆ ಮಾಡ್ಯಾರ ಆಚಾರ. ಅರುಣ ಉದಿಸೆ ಮೈ ತೊಳೆವ ತರುಣ ರಾಜನ್ಯ ರಸಿಕ ರಮಣಿ. ಅರುಣ ಉದಿಸೆ ಗೊತ್ತಾಗ್ತದೆ. ಮೈ ತೊಳೆವ ತರುಣ ರಾಜನ್ಯ ರಸಿಕ ರಮಣಿ. ನೀರ ಸಾರೆ ಕಸ್ತೂರಿಯು ಜಾರೆ ಕುಚವೇರೆ ತುಂತುರಮಣಿ. ಪುಣ್ಯ ಚಿಗುರಿ ಸ್ನಾನ ಮಾಡಿದ್ದೀವ್ರು. ಈ ಗಂಗಾ ನದಿ ನೀರು ಹತ್ತಿದ್ದು ಕಸ್ತೂರಿ ಗಂಧಕ್ಕ. ಸತ್ತದ್ದು ಅಲ್ಲೆಲ್ಲೋ ಕಸ್ತೂರಿ ಮೃಗ ಬೆಟ್ಟದಾಗ ಗುಡ್ಡದಾಗ ಎಲ್ಲೋ ಕೂತಿತ್ತದು ಗಿಡದ ಕೆಳಗೆ. ಅದು ಸತ್ತೋಗಿರ್ತದೆ, ಎಳಗೆಲ್ಲ ತೇಲಿರ್ತಿದ್ವು. ಪುಣ್ಯ ಚಿಗುರಿ ಅದಕ್ಕೆ ಪುಣ್ಯ ಚಿಗುರಿ ಮೈ ನಿಮಿರಿ ಚಿಗರಿ ಎದ್ದು ನಿಂತು ಬಿಡ್ತಂಥದ್ದು. ಗಂಗಾ ನದಿಯೊಳಗೆ ರಾಜರಮಣಿಯರು ಹಚ್ಚಿಕೊಂಡ ಕಸ್ತೂರಿ ಮೃಗದ ಗಂಗಾ ನದಿಯ ನೀರಿನ ಸ್ಪರ್ಶ ಆದ ಕೂಡ ಅದಕ್ಕೆ ಪುಣ್ಯ ಚಿಗುರಿ, ಅದು ಚಿಗಿರಿ ಎದ್ದು ನಿಂತು ಬಿಡ್ತಿತ್ತಂತ. ಪುಣ್ಯ ಚಿಗುರಿ ಮೈ ನಿಮಿರಿ ಚಿಗರಿ ಸುಪುರ ಸುರಪುರ ವಿಮಾನವೇರಿ ಸ್ವರ್ಗ ಸೇರಿ ನಂದನವ ಸಾರಿ ವಿಹರಿಪವು ಮೃಗ ಶರೀರಿ. ಕೇವಲ ಒಂದು ಮೃಗ ಸತ್ತರೆ ಹಿಂಗಾಗ್ತದ ಮೇಲೆ ಬುದ್ಧಿ ಇದ್ದವರು ಬ್ರಾಹ್ಮಣರು ತಿಳ್ಕೊಂಡು ಓದಿಕೊಂಡು ಗಂಗಾ ನದಿಯೊಳಗೆ ಮುಳುಗಿ ಎದ್ರೆ ಏನಾಗ್ಲಿಕ್ಕಿಲ್ಲ ಹೇಳ್ರಿ. ಗಂಗಾದೇವಿ ತಿಳಿದವರು ಮಾಡಿದರೆ, ತಿಳಿಲಾರದು ಮಾಡಿದರೆ ಆ ಮೃಗ ಹೋಯ್ತಲ್ಲ. ಮಾನವರಾಗಿ ನಾವು ಹೋಗೋದಿಲ್ವೇ ಅಂತ ಅದ್ಭುತವಾದ ಪದ್ಯಗಳು ಗಂಗಾ ಲಹರಿಯಲ್ಲಿ ನೋಡಬೇಕು. ಆದ್ದರಿಂದ ಎಲ್ಲರೂ ಸ್ನಾನ ಮಾಡುವಾಗ ದಯವಿಟ್ಟು ನಗ್ನರಾಗಿ ಮಾಡಬಾರದು ಅಂತ ದೇವರು ಜಗತ್ತಿಗೆ ತೋರಿಸಲಿಕ್ಕಾಗಿ ಆ ವಸ್ತ್ರಗಳನ್ನು ಕಸ್ಕೊಂಡ. ಮತ್ತೆ ಕೊಟ್ಟ ವಸ್ತ್ರ ನಮಸ್ಕಾರ ಮಾಡಿದ ಮೇಲೆ ಕೊಟ್ಟ. ಒಂಟಿಗೆಯಲ್ಲೇ ನಮಸ್ಕಾರ ಮಾಡ್ಬೇಕ್ರಿ ಅವರು. ಹಿಂಗೆ ಮಾಡಿದ್ರು, ಹಲೋ ಹಲೋ ಹಾಯ್ ಹಿಂಗೆ ಅಂತಿರ್ತೀವಲ್ಲ ನಾವೆಲ್ಲ. ಆರಾಮಿದ್ರೇನಪ್ಪ? ಒಂಟಿಗೈಲೆ ನಮಸ್ಕಾರ ಮಾಡೋದು. ಒಂಟಿಗೈಲಿ ನಮಸ್ಕಾರ ಮಾಡೋ ಸಂಪ್ರದಾಯ ಬೇರೆ ಅವ್ರಿಗೆ, ನಮಗಲ್ಲ ಅದು. ನಾವು 2 ಕೈಲಿ ನಮಸ್ಕಾರ ಮಾಡ್ಬೇಕು. ಏನು ಮಾಡ್ಬೇಕು? ಬ್ರಿಟಿಷರು ಬಂದು ಕಲಿಸಿ ಹೋಗ್ಬಿಟ್ಟಾರ್ರಿ. ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಒಬ್ಬ ಚಪರಾಸಿ ತನಕ ಧ್ವಜದ ಮುಂದೆ ನಿಂತು ಜನಗಣಮನ ನೋಡ್ತಾರೆ. ಏನು ಮಾಡಿ? ಯಾಕೆ ಹಿಂಗಂದ್ರೆ ಏನು ತಪ್ಪಾಗ್ತದ? ಜನಗಣಮನ ಅಧಿನಾಯಕ ಜಯ. ಒಂಟಿಗೆಯಲ್ಲಿ ಮಾಡಿದರೆ ಕೈ ಕತ್ತರಿಸ್ಬೇಕು ಅಂತ ಹೇಳಿ ಯಮಲೋಕದಲ್ಲಿ. ನಮ್ಮ ದೇಶದ ಸಂಸ್ಕೃತಿ ಹಾಳಾಗೋಗಿದೆ ಬ್ರಿಟಿಷರು ಬಂದ ಮೇಲೆ. ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ, ಗೊತ್ತೇ ಇಲ್ಲ ನಮಗೆ. ಅಂತೂ ಕೃಷ್ಣ ಅದನ್ನು ಬುದ್ಧಿ ಕಲಿಸುವುದಕ್ಕಾಗಿ ಕುಪಿಕಾಸ್ತ್ರೀಯರ ವಸ್ತ್ರವನ್ನು ತಗೊಂಡ. ಒಂದು ತಿಳ್ಕೊಳ್ಳ್ರಿ, ಜ್ಞಾನಿಗಳು ಹೇಳ್ತಾರೆ,
ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಗ್ನಾನಾಂ ವಸ್ತ್ರದಾತ ವಸ್ತ್ರಹರ್ತ ಅಲ್ಲ ರಾಘವೇಂದ್ರ ಸ್ವಾಮಿಗಳು. ಕೃಷ್ಣ ಎದಕ್ಕೆ ಬೇಕಾಗಿತ್ತು ಅವರ ವಸ್ತ್ರ? ತುಂಬಿದ ಸಭೆಯಲ್ಲಿ ಮಾನ ರಕ್ಷಣೆಗಾಗಿ ದ್ರೌಪದಿಗೆ ವಸ್ತ್ರ ಕೊಟ್ಟ ಕೃಷ್ಣ ಈ ಗೋಪಿಕಾಸ್ತ್ರೀಯರ ವಸ್ತ್ರ ಕಸ್ಕೊಳ್ತಾನೆ ಅಂತ. ಅದರಲ್ಲೂ ಸಣ್ಣ ವಯಸ್ಸು. ಕೃಷ್ಣ ಸಣ್ಣ ವಯಸ್ಸಿನಲ್ಲಿದ್ದ, ಸಣ್ಣ ವಯಸ್ಸಿನ ಗೋಪಿಕಾಸ್ತ್ರೀಯರ ವಸ್ತ್ರ ಕಸ್ಕೊಂಡ. ದ್ರೌಪದಿಗೆ ಅವಮಾನ ಆಗುವಾಗ ಕೃಷ್ಣ ವಯಸ್ಸು ಎಷ್ಟಿತ್ತು? ದೊಡ್ಡವನಿದ್ದ. ಅವಾಗೂ ಈ ಕಾಮನ ವಾಸನೆ ಪರಮಾತ್ಮನಿಗಿಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ರಕ್ಷಣೆ ಮಾಡಿ ಜಗತ್ತಿನಲ್ಲಿ ಸ್ತ್ರೀಯರ ರಕ್ಷಣೆಗಾಗಿಯೇ ಪರಮಾತ್ಮ ಅವತಾರ ಮಾಡಿದ. ಯಾರ್ಯಾರು ಹೆಣ್ಣು ಮಕ್ಕಳಿದ್ದಾರೋ ಅವರ ಕಣ್ಣೀರು ಒರೆಸಿದ್ದು ಕೃಷ್ಣನ ಅವತಾರದ ವೈಭವ. ಆದ್ದರಿಂದ ಇಂಥ ಕೃಷ್ಣಾವತಾರದ ಅನೇಕ ಕಥೆಗಳು ನೋಡ್ತಾ ಇದ್ದೇವೆ. ಕೊನೆಗೆ ಆ ಕೃಷ್ಣ ಕೊಳಲನ್ನು ಊದಿಬಿಟ್ಟ. ಏನು ವೇಣುಗಾನರಿ ಭಗವಂತನ ಗಾನ. ಒಂದು ಸಂದರ್ಭ ನೋಡಿಬಿಡೋಣ. ಕೈಯಲ್ಲಿ ಕೊಳಲು ಹಿಡಿದಿದ್ದಾನೆ ಕೃಷ್ಣ, ಅದನ್ನು ಭಾಗವತ ಹೇಳ್ತದೆ. ವಾಮಬಾಹು ಕೃತವಾಮಕಪೋರೋ ವಲ್ಜಿಗೃರಧರಾರ್ಪಿತ ವೇಣು ಕೋಮಲಾಂಗುಲಿಧೀರಾಶ್ರಿತ ಮಾರ್ಗಂ ಗೋಪ್ಯ ಹೀರಯತಿ ಯತ್ರ ಮುಕುಂದ ವೃಂದಶೋರುಜ ವೃಷಾ ಮೃಗಗಾವ ವೇಣುವಾದ್ಯಋತಚೇತಸೈತ್ಯ ದಂತದಷ್ಟ ಕವಲಾದೃತ ಕರ್ಣಾ ನಿದ್ರಿತಾರಿಗಿದಚಿತ್ರಮಿವಾಸನ್ ಬದರ ಪಾಂಡುವದನೋ ಮೃದು ಗಂಡಂ ಮಂಡಯನ್ ಕನಕ ಕುಂಡಲ ಲಕ್ಷ್ಮ. ವೇಣುಗೀತ, ವೇದವ್ಯಾಸದೇವರು ಬರೆದ ವೇಣುಗೀತ. ವೇಣುಗೀತ ಅದನ್ನು ಹೇಳಬೇಕಾದ್ರೆ ಒಂದು ವಾರ. ಅದರ ಆನಂದ, ಅದರ ಅನುಭವ ನಮಗೆಲ್ಲ ಅಷ್ಟು ಸಮಯ ಇಲ್ಲ. ಕೃಷ್ಣ ಕೊಳಲು ಊದಿದ. ನಮ್ಮ ಕೊಪ್ಪರ ಗಿರಿಯಾಚಾರ್ಯಂದ್ರು, ಏನೋ ಸಾಧನ ಮಾಡಿ ಕೃಷ್ಣನ ಕರವ ಸೇರಿತೋ ಬಿದಿರಿನ ಕೊಳಲೇನು ಸಾಧನ ಮಾಡಿ. ಯಾರು ಬರ್ದಿದ್ರಿ ಇಂಥ ಪದ್ಯ? ವೇಣು ಯಾರು ಬರ್ದಿದ್ದಾರೆ? ಏನು ಸಾಧನ ಮಾಡಿ ಕೃಷ್ಣನ ಕರವ ಸೇರಿತೋ ಸುಖ ಪೊಂಗಲು. ಏನು ಸಾಧನ ಮಾಡಿ ಕೊನೆಗೆ ಅಂತಾರೆ, ನಾರಸಿಂಹನ ರಾಣಿ ತಾನೇ ನಿಂದಿರುವಳು ವೇಣುರಂಧ್ರದಳು. ಲಕ್ಷ್ಮೀದೇವಿನೇ ಕೊಳಲಾಗಿ ಬಂದ ನಿಂತು ಕೃಷ್ಣನ ತುಟಿತಟವನ್ನು ಮುಟ್ಟಿದ್ದಾಳೆ ಹೊರತು ಬಿದಿರಿಗೇನದರಿ ಯೋಗ್ಯತೆ. ಆ ಕೊಳಲಿನ ನಾದವನ್ನ ಜಗತ್ತಿಗೆ ಕೊಟ್ಟು ಸಂಗೀತ ಬಹಳ ಶ್ರೇಷ್ಠವಾದದ್ದು. ನನಗೆ ಸಂಗೀತ ಪ್ರಿಯ, ನಾನು ವೇಣುನಾದ ಪ್ರಿಯ ಅಂತ ಪರಮಾತ್ಮ ತೋರಿಸ್ತಾ ಇದ್ದ. ನಮ್ಮ ವ್ಯಾಸರಾಜರಂದ್ರು, ಮೇವು ಮರೆತವು ಗೋವುಗಳೆಲ್ಲವೂ ಮೇವು ಮರೆತವು ಗೋವುಗಳೆಲ್ಲವೂ ಸಾವಧಾನದಿ ಹರಿದಳು ಯಮುನಾ. ಮೇವು ಮರೆತವು ಗೋವುಗಳೆಲ್ಲವೂ ಸಾವಧಾನದಿ ಹರಿದಳು ಯಮುನಾ. ಯಮುನಾದೇವಿ ಮುಂದೆ ಹೋಗಲಿಕ್ಕೆ ಮನಸ್ಸಿಲ್ಲ. ಮಂದ ಗಮನ ಯಾರು? ಯಮುನೆ. ಯಾಕಷ್ಟು ಅವಸರದಲ್ಲಿ ಹೋಗಬೇಕು? ಕೃಷ್ಣನ ಕೊಳಗೆ ಕೇಳ್ತಾ ಇದ್ದೀನಿ ಅಂತ ಯಮುನಾದೇವಿ. ಈ ಆಕಳ ಕರ ಎಲ್ಲ ಮೇವು ಮರೆತು ಬಿಟ್ಟಿವೆ. ಹಲ್ಲಿನಲ್ಲಿ ಹುಲ್ಲನ್ನು ಕಚ್ಚಿ ಚಿತ್ರದಲ್ಲಿ ಬರೆದ ಗೊಂಬೆಗಳಂತಾಗಿವೆ. ಆ ಸಂಗೀತ ನಾದದ ಮುಂದೆ ಜಗತ್ ಎಲ್ಲವೂ. ಆ ಸಂದರ್ಭದಲ್ಲಿ ದೇವಲೋಕದಲ್ಲಿ ಗಂಧರ್ವರು, ಯಕ್ಷರರು, ಕಿನ್ನರರು, ಕಿಂಪುರುಷರು, ಎಲ್ಲ ದೇವತೆಗಳು ಆ ಸಂಗೀತವನ್ನು ಕೇಳ್ತಾ ಇದ್ದಾರೆ. ಆಗ ಆ ಸಂದರ್ಭದಲ್ಲಿ ಇಂದ್ರದೇವರಂದ್ರಂತೆ, ಕೃಷ್ಣ ಊದುವ ಕೊಳಲಿನ ರಾಗ ಯಾವುದು ಅಂತ. ಅದು ರಾಗ ಯಾವುದು? ಅವಾಗ ಅವರಿಗೆ ಗೊತ್ತಾಗಲಿಲ್ಲ. ರುದ್ರದೇವರನ್ನು ಕೇಳಿದರು. ರುದ್ರದೇವರಂದ್ರು, ನಮಗೂ ಯಾಕೋ ಎಡವಟ್ಟಾಗಲಿ ಹೇಳ್ತಿದ್ರಿ, ರಾಗ ರಾಗಿಣಿ ಅವೆಲ್ಲ ಸೈಡ್ ಇರ್ತಾವಲ್ಲ, ರಾಗಗಳಿರ್ತಾವೆ, ಗೊತ್ತಾಗಲಿಲ್ಲ. ಕೊನೆಗೆ ಬ್ರಹ್ಮದೇವರನ್ನು ಕೇಳೋಣ ಅಂತ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರು 4 ಮುಖಗಳಿಂದ ಮೌನವಾಗಿ ಧ್ಯಾನದಲ್ಲಿ ಕೂತಿದ್ದಾರೆ. ಅವರು 4 ಮುಖದಿಂದ 4 ವೇದ ಓದುವವರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅವತ್ತು ಎಲ್ಲ ವೇದ ಮರೆತು ನಾದವೇದ ಕೇಳ್ತಾ ಇದ್ರು. ಇವ್ರು ಬಂದ್ರು, ಬ್ರಹ್ಮದೇವರ ಸ್ವಲ್ಪ ಕಡೆ ನೋಡ್ರಿ ಅಂದ್ರು. ಯಾಕೆ ಬಂದ್ರಿ ಹೊತ್ನಾಗ? ಕೃಷ್ಣ ಕೊಳಲು ಗೊತ್ತದ ನನಗೆ. ಅಲ್ಲ ಏನು ಅದು ಯಾವ ರಾಗ? 4 ತಡಿ ಕರ್ಕೊಂಡ್ರ ನನ್ಗೆ ಅರ್ಥ ಆಗಿಲ್ಲ, ನೀವು 1 ತಡಿ ಏನು ಅರ್ಥ ಆಗ್ತದೆ ಹೋಗ್ರಿ ಅಂದ್ರು. ಎಂದೆಂದು ಶಕ್ರ ಸರ್ವ ಸುರೇಂದ್ರ ಪೂರ್ವಕ ಅನಿಶ್ಚಿತ ತತ್ವ. ಎಲ್ಲ ರಾಗಗಳನ್ನು ಹೇಳಬಹುದೇನೋ, ಆದರೆ ಕೃಷ್ಣ ಓದುವ ರಾಗವನ್ನು ಹೇಳುವ ಯೋಗ್ಯತೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅಂತ ಸಂಗೀತ ಪರಮಾತ್ಮ ಸಂಗೀತ. ಅದು ಓಂಕಾರ ನಾದ ಸಾಮವೇದ ಅದ್ಭುತವಾಗಿದೆ. ಅದಕ್ಕಾಗಿ ನಮ್ಮ ಹಿರಿಯರು ನಾದ ಮತ್ತು ಸಾಹಿತ್ಯ ಎರಡೂ ಸೇರಿಸಿದ್ರು. ಕೇವಲ ಕೊಳಲು ನಮಗೆ ಆನಂದ ಆಗೋದಿಲ್ಲ. ಈ ಉದಾಹರಣೆ ಸಂಗೀತಗಾರನ ಕರೆಸ್ರಿ, ಇಲ್ಲಿ ಉತ್ತರಾದಿ ಮಠಕ್ಕೆ ಕರೆಸ್ರಿ, ಒಳ್ಳೆ ಸಂಗೀತಗಾರ ಇರಬೇಕು, ದೊಡ್ಡ ಸಂಗೀತಗಾರರು. ಅವ್ರು ಒಬ್ಬರು ಬಂದರು, ಹಾಡ್ಲಿಕ್ಕೆ ಶುರು ಮಾಡಿದ್ರು. ನಾದರ ವಿರುತ್ತೋಂ ತಾನೀಂ ಡಿಂ ತಾನ ನಾದರ ವಿರುತ್ತೋಂ ತಾನೀಂ ಡಿಂ ತಾನ
ನಾದಿರುತ್ತೋಂ ತನನ ಧೀಂ ಧೀಂ ತನನ ಸಮಗಮ ಸನಿ ಸದಾ ನಿದ ಮಗ ಸಮಗಮ ಸನಿ ಸದಾ ನಿದ ಮಗ ಸಮಗಮ ನಾದಿರುತ್ತೋಂ ತನನ ಧೀಂ ತನನ ಧೀಂ ತನನ ಧೀಂ. ಮಂದಿ ಸಂತೋಷ ಆಯ್ತು, ಮುಗಿದ್ರಲ್ಲ ಅಂತ. ಏನೇನಿಲ್ಲ, ನಾದಿರುತ್ತೋಂ ತನನ ಧೀಂ. ಯಾರೋ ಒಬ್ರು ಪಕ್ಕದಲ್ಲಿ ಏನ್ರಿ ಎಷ್ಟೊತ್ತಿದನ ಅಂತಾರಲ್ಲ, ಏನ್ ಮಾಡ್ಬೇಕು ಅದ್ರಿ ಮುಗಿಸ್ತಾರ ಅಂದ್ರು. ಇವ್ರು 3 ಸಲ ಅನ್ನು ಮುಗಿಸಿದ್ರು. ಸಂಗೀತ ಅಂದ್ರೆ ಹಿಂಗಾಗ್ಬಿಡ್ತದ್ರಿ, ಏನ್ ತಿಳಿಯೋದೇ ಇಲ್ಲ. ಪೀರೇನ ನೀರೇ ಬಲ ಪೇರನ ಜಾ, ಇದು ಮಾಲ್ಕಂಸರಾಗ. ಇಲ್ಲೇನದ ಪೀರ್ ಅಂತದ. ಪೀರ್ ಅಂದ್ರೆ ಪರಮಾತ್ಮ ಅಂತ ಉರ್ದು. ಆಗಿನ ಕಾಲಕ್ಕೆ ಈ ಸಮಸ್ಯೆ ಇತ್ತು. ಯಾರ್ಯಾರು ಮಹಾರಾಜರಿದ್ರು ಎಲ್ಲ ಮುಸಲ್ಮಾನ ಮಹಾರಾಜರು, ಅವ್ರ ಮುಂದೆ ಹೋಗಿ ಇವ್ರು ನಮ್ಮವ್ರು ಹಾಡ್ಬೇಕು. ಹಿಂದೆ ತಾನ್ಸೇನ್ ಮೊದಲಾದವ್ರು, ಅವನ ನಡು ಏಜೆಂಟ್ ಇದ್ದೊಬ್ಬ, ಒಂದು ದೇವ್ರ ನಾಮ ಹಾಡ್ರಿ ಅಂದ್ರೆ ಅವ್ರು ರೊಕ್ಕ ಕೊಡ್ತಾರ. ಬಡತನ ಒಂದಿತ್ತಲ್ಲ, ಯಾರಾದ್ರೂ ಯಾವ ಕಾಲಕ್ಕಿದ್ದಾರೆ ಅವ್ರ ಪ್ರಕಾರ ಹಾಡ್ಬೇಕಲ್ಲ. ಹೋಗಿ ಇಲ್ರಪ್ಪ ನಮ್ಗೆಲ್ಲ ಇಲ್ಲ ಇಲ್ಲ, ದೇವ್ರು ಅವ್ರ ಮುಂದೆ ಹಾಡ್ರಿ ಕೊಡ್ತಾರ, ನಾ ಕೊಡಿಸ್ತೇನೆ, ನಾ ಹೇಳಿ ಕೊಡಿಸ್ತೇನೆ, ಒಳ್ಳೆ ಸಂಗೀತಗಾರಿದ್ದಾರೆ ಅಂತ ಹೇಳ್ತೇನೆ. ಆದ್ರೆ ಒಂದು ಕೆಲಸ ಮಾಡ್ಬೇಕು ಆಚಾರ ಅಂದ್ರೆ ಏನು, ನಡು ಒಂಚೂರು ಮೊಹಮ್ಮದ್ ಅನ್ಬೇಕು ನೀವು. ನಡುವ ಮಮದ ಸಾಪಿಯ ಮನಗೆ ತರಸುವ, ಮಹಮದ ಸಾಪಿಯ ಮನಗೆ ತರಸುವ, ಸದಾ ರಂಗ ಕರ ಬಾಜೋರೆ ಬಾಜೋರೆ ಮೌಂದರ ಬಾಜೋರೆ. ಮಹಮ್ಮದ ಸಾಪಿಯ ಅವ ರಾಜ ವಾ 100 ಎಕರೆ ಜಮೀನು ಕೊಡ್ರಿ ಅಂತ. ಇವ್ರು ಆಚಾರ ನಾವು ಭ್ರಷ್ಟ ಮಾಡಿಟ್ಟಲ್ಲೋ ಮಾರಾಯ ಅಂತ ಹೇಳು. ಅವರೆಲ್ಲ ನಡುವೆ ಏಜೆಂಟ್ ಅಂದ, ಸ್ವಾಮಿ ನೀವು ಜ್ಞಾನಿಗಳಾಗಿ ಹಿಂಗೆ ಮಾತಾಡ್ತೀರಿ, ಏಜೆಂಟ್ರು ಭಾಳ ಚೆನ್ನಾಗಿರ್ತಾರೆ ಅಂದ್ರೆ ಏಜೆಂಟ್ ಆಗಿ ಬರ್ತದೆ, ಇಲ್ಲಾಂದ್ರೆ ಆಗಿ ಬರುವುದಿಲ್ಲ. ಅವ ಏನಂದ್ರೆ ಗೊತ್ತಾನ, ಸರ್ವಶಬ್ದ ವಾಕ್ಯ ಅಂತ ನೀವೇ ಹೇಳ್ತೀರಿ, ಮಹಮ್ಮದ್ ಅಂದ್ರೆ ನಾರಾಯಣ ಯಾಕೆ ಆಗಬಾರ್ದು ಅನ್ನೋ. ಅದೇ ನಮ್ಮ ಸಿದ್ಧಾಂತ. ಅಲ್ಲ ಅಂದ್ರೆ ನಾರಾಯಣ, ಮಹಮ್ಮದ್ ಅಂದ್ರು ನಾರಾಯಣ, ಯೇಸು ಅಂದ್ರೆ ನಾರಾಯಣ, ರುದ್ರದೇವರಂದ್ರು ನಾರಾಯಣ, ಶಂಭು ಅಂದ್ರೆ ನಾರಾಯಣ, ಸರ್ವ ಶಿವಸ್ಥಾನದ ಭೂತಾದಿರ್ನಿರವ್ಯಯ ಸ್ವಯಂ ಭುಶಂಭುರಾದಿತ್ಯ ಪುಷ್ಕರ ಸೋಮ ವಿಷ್ಣು ಸಹಸ್ರನಾಮದ ಇಲ್ಲ. ವರ್ಣಾತ್ಮಕ ಧ್ವನ್ಯಾತ್ಮಕ ರಾಘವೇಂದ್ರ ಸ್ವಾಮಿ ಹೇಳ್ಬಿಟ್ರು. ವರ್ಣಾತ್ಮಕ ಧ್ವನ್ಯಾತ್ಮಕ ಲೌಕಿಕ ವೈದಿಕ ಭೇದ ಭಿನ್ನ ಶಬ್ದಾರ್ಥ. ಒಂದು ಗಂಟಿ ಬಾರಿಸಿದ್ರೆ ಅದು ನಾರಾಯಣ, ಸಮುದ್ರ ಭೋರ್ಗರಿದ್ರೆ ಅದು ನಾರಾಯಣ, ಶಾಂತ ತಿರುಗುತ್ತಿದ್ರೆ ಅದು ನಾರಾಯಣ. ಏನ್ರಿ ಈ ಸಿದ್ಧಾಂತ ಬರ್ತದೆ ನಿಮ್ಗೆ? ಸುಮ್ಮನೆ ಮೊಹಮ್ಮದ್ ಅನ್ರಿ ಅಂತ ರೊಕ್ಕ ತಗೊಂಡು ಹೋಗ್ಬಿಟ್ರಿ. ನಾವೆಲ್ಲ ಹಾಡು ಕೇಳ್ತಿದ್ವಿ ಅದು ಧಾರವಾಡದಾಗಿದ್ದಾಗ. ಸದಾ ರಂಗ ಕರ ಬಾಜೋರೆ ಬಾಜೋರೆ ಮೌಂದರೆ ಬಾಜೋರೆ. ಇದನ್ನು ಕೇಳಿ ಮೇವು ಮರೆತವು ಗೋವುಗಳೆಲ್ಲವೂ ಸಾವಧಾನದಿ ಅಲ್ಲಿ ಹತ್ತಬೇಕು. ದಾ ರೇ ದಾ ಸ್ವರ್ಗ ಹತ್ತಬೇಕಲ್ಲಿ ಹಾಡ್ಬೇಕಾದ್ರೆ. ಸುಮ್ಮನೆ ಹಾಡೋದಲ್ರಿ, ಹಾಡೋದಂದ್ರೆ ಕಣ್ಣಲ್ಲಿ ನೀರು ಬರಬೇಕು, ರಾಗ ತಾಳ ಇರಬೇಕು, ಅಂದ್ರೆ ದೇವ್ರು ಕೇಳ್ತಾನೆ. ಅಡಿಗೆ ಮಾತ್ರ ಚಂದ ರುಚಿ ರುಚಿ ನಮ್ಮ ದಾಸನ ಕರೆದು ಅಡಿಗೆ ಮಾಡಿಸ್ಬಿಡೋದು ಅದಲ್ಲ. ದಾಸ ರುಚಿ ಅಡಿಗೆ ಮಾಡ್ತಾನೆ. ಏನ್ ದಾಸ ಬೇರೆ ಆಗಿದೆ ಅಡಿಗೆ, ಅವ ನಾನು ದಾಸ ಹಾಡಬೇಕಾಗಿತ್ತು, ಅಡಿಗೆ ಮಾಡ್ಲಿಕ್ಕೆ ತಿಂತಿತ್ತು. ನನ್ನ ಹಣೆ ಬಾರ್ದು ಏನ್ ಮಾಡ್ತೀರಿ ಅಡಿಗೆ ದೇವ್ರ ನೈವೇದ್ಯ ಮಾಡಿ, ಅದೊಂದು ಪುಣ್ಯ ಅಲ್ಲ. ದಾಸನ ಅಡಿಗೆ ಉಂಡು ಆನಂದ ಪಡ್ತೀವಿ, ಆದ್ರೆ ದಾಸರ ಹಾಡ್ಬೇಕಾದ್ರೆ, ದಾಸರ ಹಾಡು ಹಾಡ್ಬೇಕಾದ್ರೆ ರಾಗಜ್ಞಾನ ಇರ್ಬೇಕಲ್ರಿ. ಅದಕ್ಕೆ ಸುರರು ಸುರಿದರಾಕಾಶದಿ ಸುಮಗಳ ಸರಿದು ಹೋಗಿ ನೋಡೆ ಬೃಂದಾವನದೋಳು ಬಾರಿ ಬಾರಿಗೆ ಶ್ರೀಕೃಷ್ಣನು ಈಗಲೇ ತುರುಗಳ ಕಾಯ್ದ ಕದಂಬಾವನದೋಳು ಕೊಳಲನುದುವೆ ಚತುರನ್ಯಾರೆ ಪೇಳಮ್ಮಯ್ಯ ತಳಿರಂದದಿ ಪೊಳೆವ ಮಧುಕರ ಪಿಡಿದು ಕೊಳಲನುದುವೆ ಚತುರನ್ಯಾರೆ. ಮೋಹನ ರಾಗ ಇದು ಭೂಪ್ ಅಂತಾರ, ಹಿಂದೂಸ್ತಾನಿಗಳು ಭೂಪ್ ಅಂತಾರ. ಏನು ಭೂಪ್ ರಾಗ, ಏನು ವೈಭವ. ರಾಯರ ಹಾಡುಗಳು ಹಂಗೆ. ಅಲ್ಲಿ ಒಬ್ಬರಂದ್ರು ಪೂಜೆ, ಒಬ್ಬರು ಸಂಗೀತಗಾರರು ಬಂದ್ಬಿಟ್ಟಿದ್ರಿ ಮಂತ್ರಾಲಯ, ಅವರಿಗೆ ಹಿಂದೂಸ್ತಾನಿ ಕ್ಲಾಸಿಕಲ್ದಲ್ಲಿ ರಾಯರ ಮೇಲೆ ಹಾಡಬೇಕು ಅಂತ ಅಪೇಕ್ಷೆ.
ಕೆಲವು ಎಲ್ಲ ಹಾಡು ಕ್ಲಾಸಿಕಲ್ ಇರೋದಿಲ್ರಿ, ಕ್ಲಾಸಿಕಲ್ ಅನ್ನೋದು ಬೇರೆ. ಪೂಜನ ಇಹ ಪರಕ್ಕೆ ಸಾಧನಾ, ಪೂಜನ ಇಹ ಪರಕ್ಕೆ ಸಾಧನಾ, ಭೋಜನ ಗುರು ರಾಘವೇಂದ್ರ ಪದ ಪೂಜನ ಇಹ ಪರಕ್ಕೆ ಸಾಧನಾ. ಇದು ಕ್ಲಾಸಿಕಲ್ ಹಾಡಿದ್ರು ಅವರು. ಇನ್ನೊಬ್ಬರು ಅಂದ್ರು, ಎದ್ದು ಬರುತ್ತಾರೆ ನೋಡಿ ತಾವೆದ್ದು ಬರುತ್ತಾರೆ ನೋಡಿ. ಇದು ಹಿಂದೂಸ್ತಾನಿ ಹಾಡು. ಕರ್ನಾಟಕದವರು ಬಂದ್ರು ಅಲ್ಲಿ ಒಬ್ರು, ನಾವು ಹಂಗೆ ಹಾಡೋದಿಲ್ಲ, ನಾವು ಬೇರೆ ಹಾಡ್ತೇವೆ ಅಂದ್ರು. ಹಾಡ್ರಿ ಅಂದ್ರು. ಎದ್ದು ಬರುತ್ತಾರೆ ನೋಡಿ, ಎದ್ದು ಬರುತ್ತಾರೆ ಮುದ್ದು ವೃಂದಾವನದ ಮಧ್ಯದೊಳಗಿಂದ. ಕರ್ನಾಟಕ. ಎದ್ದು ಬರುತ್ತಾರೆ ನೋಡಿ, ತಬಲಾದ ಹಿಡಿದಿರ್ಬೇಕಲ್ಲಿ ಮತ್ತೆ ನಾವೆನ್ನಿಂದ ಅದೇ ಮಾಡಿಸ್ತಿರ್ಬೇಕವ. ತಾವೆದ್ದು ಏನು ಆಲಾಪನ ಮಾಡ್ತಾರಲ್ಲ, ಇದೊಂದು ಹಿಂದೂಸ್ತಾನಿ ಸ್ಟೈಲ್. ಇಷ್ಟೆಲ್ಲ ಆಗೋದಾಗ ಬಯಲಾಟದವರು ಅಂತ ಬಿದ್ರು. ರಾಯರ ಮೇಲೆ ಬಯಲಾಟ ಯಾಕೆ ಹಾಡಬಾರ್ದು? ಇಡೀ ಬಯಲಾಟ ಪ್ರಪಂಚದೊಳಗೆ ರಾಯರನ್ನ ಬಿಟ್ಟರೆ ಯಾರ ಮೇಲೂ ಹಾಡು ಮಾಡಿಲ್ಲ. ರಾಯರದ ಒಂದ್ಮೇಲೆ ಒಂದು ಹಾಡಿದೆ. ಎಂಥ ಅದ್ಭುತ! ನಮ್ಮ ತಾತವರೆಲ್ಲ ಹೇಳ್ತಿದ್ರು, ಗುರು ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಇದು ಬಯಲಾಟ ಸ್ಟೈಲ್. ಅದೇನಾಗಿತ್ತು, ರಾಯರ ಸ್ವಾಮಿ ಬಂದಿದ್ರು, ಬಹಿಷ್ಕಾರ ಹಾಕ್ಬಿಟ್ಟಿದ್ರು ಬಯಲಾಟ ಆಡೋರಿಗೆ. ಬಯಲಾಟ ಆಡೋರಿಗೆ ಬಹಿಷ್ಕಾರ ಹಾಕ್ಬಿಟ್ಟಿದ್ರು. ಕಣ್ ಶೂದ್ರ ಜೊತೆ ಓಡಿ ಹೇಳ್ತಾರೆ. ಈಗ ಆಚಾರ್ಯರು, ಬಯಲಾಟದ ಆಚಾರ್ಯರು ಬ್ರಾಹ್ಮಣರು ಮೇನ್, ಭಾಗವತರು, ಉಳಿದವರೆಲ್ಲ ಶೂದ್ರರು ಬಯಲಾಟದೊಳಗೆ. ಯಕ್ಷಗಾನ ಹಂಗಲ್ಲ, ಎಲ್ಲರೂ ಬ್ರಾಹ್ಮಣರು ಜಾಸ್ತಿ ಇರ್ತಾರಲ್ಲಿ. ಶ್ರೀಜಿ ಕಡೆ ಅಲ್ಲಿ ಉಡುಪಿ ಕಡೆ ಮಾಡ್ತಾರಲ್ಲ ಯಕ್ಷಗಾನ, ಬ್ರಾಹ್ಮಣರು ಜಾಸ್ತಿ ಅಲ್ಲಿ. ನಮ್ಮಲ್ಲಿ ಹಂಗಲ್ಲ, ಒಬ್ಬ ಬ್ರಾಹ್ಮಣ ಉಳಿದವರೆಲ್ಲ ಶೂದ್ರರು. ಪಾಪ ಅವ್ರು ವೇಷ ಕಟ್ಟಿ ಮಾಡ್ಬೇಕು. ಇವಾಗ ಹಿಂಗೆ ಓಡಾಡ್ತಾನ್ರಿ, ಬಹಿಷ್ಕಾರ ಹಾಕಿದ್ರು, ಬಹಿಷ್ಕಾರ ಹಾಕಿ ಮಾಮೂಲು. ಇವಾಗ ತ್ರಾಸ ಆಗ್ಬಿಡ್ತು. ರಾಮದೇವ್ರ ಪ್ರಸಾದ ಇಲ್ಲ, ತೀರ್ಥಲ್ಲ, ಏನು ಮಾಡೋದು? ಕೊನೆಗೆ ಎಲ್ಲಿ ಇಳಿದಿದ್ರು ಸ್ವಾಮಿಗಳು, ಅವ್ರ ಮನೆ ಎದುರಿಗೇನೆ ರಂಗ ಚಟ್ಟ ಹಾಕಿ ಹೊಟ್ಟೆ, ಕಟ್ಟಿಗೆ ಅವೆಲ್ಲ ಕಟ್ಟಿಗೆ ಹಾಕಿ ರಂಗದ ಇದು ಅಂತಾರ, ಅದಕ್ಕೆ ರಂಗಸ್ಥಳ ಮಾಡಿದ. ಮೊದ್ಲಿ ತಂದ ವೈಲಿನ್ ಬಂದರು, ಎಲ್ಲ ಬಂದವರು, 12 ಮಂದಿ ಮೇಲೆ ಹಾಡೋರು. ಇವರು ಭಾಗವತರು ಶುರು ಮಾಡಿದ್ರು ಹಾಡ್ಲಿಕ್ಕೆ. ಗಣಪತಿ ಸ್ತೋತ್ರ ಹಾಡಿದ ಕೂಡಲೇ ಸ್ವಾಮಿಗಳಿಗೆ ಏನು ಎಷ್ಟು ಚಲೋ ಹಾಡ್ತಾನಲ್ಲೋ ಅಂಕಿತದ, ಮತ್ತು ಸಿದ್ಧಾಂತದ ಪ್ರಕಾರ ಹಾಡ್ಲಿಕ್ಕತ್ತಾನಲ್ಲ. ಸ್ವಾಮಿ ಬಹಿಷ್ಕಾರ ಹಾಕ್ತಿರಿ, ಸುಮ್ ಕೂಡ್ಲಿ ಅಂದ್ರು. ಅಲ್ಲೊಂದಿಷ್ಟು ಮಂದಿ ಕೂತಿರ್ತಾರೆ. ಇವ್ರು ಯಾರ್ಯಾರು ಉದ್ಧಾರ ಮಾಡ್ಬೇಕು, ಸ್ವಾಮಿಗಳ ತಲೆ ಕೆಡ್ಸವ್ರಿ ಇವರು. ಅಂದ್ರೆ ಏನ್ರಿ ಬಹಿಷ್ಕಾರ ಹಾಕ್ತಿರಿ, ಸುಮ್ಮನೆ ಕೂತ್ಬಿಡ್ರಿ ಅಂದ್ರು. ಅಷ್ಟರೊಳಗೆ ಅವರು ಇದನ್ನು ಹಾಡಿದ್ರು. ಏನೋ ಗಣಪತಿ ಮುಗೀತು. ಗಣಪತಿ ಮುಗಿದ ತಕ್ಷಣ ತಗೊಂಡದ್ದಿದೆ ಹಾಡು, ಗುರು ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ ಅಂದ್ಕೂಳಿ 12 ಮಂದಿ ಇರ್ತಾರೆ ನೋಡ್ರಿ. ಗುರು ರಾಘವೇಂದ್ರರ, ಯಾರು ಇವರು? ಶೂದ್ರರು. ಮಲ್ಲಪ್ಪ, ಕಲ್ಲಪ್ಪ, ಕೆಂಪಣ್ಣ, ಸಂಪಣ್ಣ, ಇವರು ಎಲ್ಲರೂ ತಾಳ ಹಿಡ್ಕೊಂಡು ಗುರು ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಸ್ವಾಮಿಗಳು ಹೊರ ಕುರ್ಚಿ ಹಾಕೊಂಡ್ರು. ಸ್ವಾಮಿ ಬಡದು ಬಿಡ್ತೀನಿ ಅಂದ್ರು. ರಾಯರ ಸ್ತೋತ್ರ ಅನ್ಲಿಕ್ಕತ್ತಾನವ, ನಾವು ರಾಯರ ಮಾಡಿ ಸ್ವಾಮಿ ಬಂದೀವಿ, ಒಳಗೆ ಕೊಡ್ತೀನಿ ತಿಳ್ಕೊಂಡೇನು, ಹೊರಗೆ ಹಾಕ್ಬಿಡ್ತೀವಿ, ಹೋಗ್ತೇನೆ ನಾನು ತಂದು ಕುಡಿಸ್ಬಿಟ್ಟು. ಗೊತ್ತಿತ್ತು ಇವಾಗ ಬರ್ತಾರ ಅವ್ರ ಗ್ಯಾರಂಟಿ. ಅವ್ರು ನೋಡ್ಕೋತ ಗುರು ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಹಾಡಿ ಮುಂದಿನ ನೋಡಿ ಅಲ್ಲೇ ರಚನೆ ಮಾಡಿದ. ಸಂದರುಷಣ ಫಲದಿಂದಲೆನ್ನಯ ಮನ. ರಾಯರ ಸ್ವಾಮಿ ಮಠ ಸ್ವಾಮಿಗಳಲ್ಲ, ರಾಯರೇ ಬಂದಾರ ದರ್ಶನ ಕೊಡ್ಲಿಕ್ಕೆತ್ತಾರ ಅಂತ ಅನುಸಂಧಾನ. ಸಂದರುಷಣ ಫಲದಿಂದಲೆನ್ನಯ ಮನ ನಂದವಾಯಿತೇನ ಈ ದಿನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಕೊನೆ ನುಡಿ ಅಂದ್ರು, ವರಕಮಲಾಪತಿ ಪರನೆಂಬುವ ಸುಧಾ. ಸ್ವಾಮಿಗಳಿಗೆ ಆನಂದ ಆಗಿಬಿಡ್ತು. ಸುಧಾ ಅನ್ನಲ್ಲ, ಶ್ರೀಮನ್ ನ್ಯಾಯ ಸುಧಾ ಹೆಸರು ತಗೊಂಡು ಬಂದ್ಬಿಟ್ಟ. ವರಕಮಲಾಪತಿ ಪರನೆಂಬುವ ಸುಧಾ ಪರಿಮಳದ ಸಂಕೀರ್ತನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಅದು ಮುಂದೆ ತಾಳ ಚೇಂಜ್ ಆಯ್ತ್ರಿ. ಗುರು ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ.
ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಗುರುರಾಜ 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 ಕಾಯೋ ಗುರುರಾಜ. 12 ಮಂದಿ ನಾ ಒಬ್ಬನೇ ಇದ್ದೀನಿ ಇಲ್ಲ ಅಂತ ಹೇಳ, ಎಲ್ಲರೂ ನಾನೇ ಆಡ್ಬೇಕು. ಕಾಯೋ ಗುರುರಾಜ ನಿರ್ಜಿತ ಭವಮಾಜ ನೀ ಪಿಡಿಯನ್ನ ಕೈಯ ಪಡೆಯೋ ಗುರುರಾಜ ನಿರ್ಜಿತ ಭವಮಾಯ ಪಡಿದನ್ನನ ತವದ ಭಯದ. ಇಷ್ಟು ಹಾಡಾದ ಕೂಡಲೇ ಸ್ವಾಮಿಗಳ ನಗಲಿಕ್ಕೆ ಬಿಟ್ರು. ಏನು ರಾಯರ ಮೇಲೆ ಹೇಳಿದ್ನೋ ಇವ ಆನಂದ ವಾಸ್ತವನ ಕರೆಸಿ ಬಿಡ್ತಾವ್ರಿ. ಮುಂದೆ ಲವಕುಶ ಬಯಲಾಟ ಅಲ್ಲೇ. ಆ ಲವಕುಶದಾಗ ಸೀತಾ ಅಂತಂದು ಒನಕ್ಕೆ ಹಾಕಿಬಿಡ್ತಾವ ಲಕ್ಷ್ಮಣ. ಅಮ್ಮ ಸೀತಮ್ಮ ದೇವಿ ನೀನು ಇಲ್ಲೇ ಇರುವಂತಹವಾಗು. ಒಂದು ಲಕ್ಷ್ಮಣ ಈಗ ಹೇಗೆ ಹೇಳುವಂತವನಾಗುತ್ತಿದ್ದಿ, ನಮ್ಮ ಅಣ್ಣನಾದ ರಾಮಚಂದ್ರ ನಿನ್ನನ್ನು ಅಡವಿಗೆ ಕಳಿಸಿ ಬಾ ಅಂತ ಹೇಳುವಂತವನಾದ, ಅದಕ್ಕೆ ನಾನು ಬಿಡುವಂತವನಾದೆ ಅಂತೀವ ಅಂತ ಹಿಂಗೆ ಹೇಳ್ಬೇಕಲ್ಲ. ಅವೆಲ್ಲ ನಾಟಕ ಇತ್ತು. ಯಾಕೆ ಹಿಂಗೆ ಮಾಡಿದಂಥವನಾಗಿದ್ದಾನೆ ರಾಮಚಂದ್ರ ಅಂತ ಆಕೆ ಕೇಳಿಲ್ಲ. ಅಷ್ಟ್ರಾಗ ಈ ಆಚಾರ ಇದ್ರಲ್ಲ, ಆ ಲಕ್ಷ್ಮಣ ಲಟ್ಟಿ ಹಿಡಿದು ಎಳೆದು ತಾವೇ ಮುಂದೆ ಬಂದು ಮಂದಿ ಮಾತು ಕೇಳಿ ಹೆಂಗೆ ಸ್ವಾಮಿಗಳು ನಂಗೆ ಬಹಿಷ್ಕಾರ ಹಾಕ್ಯಾರ ಹಂಗ ಮಂದಿ ಮಾತು ಕೇಳಿ ರಾಮ ನಿಮ್ಗೆ ಇಟ್ಟಿದ್ದ ಇಡುವಂಥವನಾಗಿದ್ದ. ಸ್ವಾಮಿ ಎದುರಿಗೆ ಅವನು ಬ್ಯಾಡೋ ಮಾರ ಕರೀರಪ್ಪ ಅವನ್ನ ಕರೀರಿ ಬರ್ತೀವಿ, ಬೆಳತನಕ ಆಗ್ಬೇಕು, ನಡುವೆ ನಿಂದಿರಬಾರ್ದು ಬಯಲಾಟ. ಸ್ವಾಮಿಗಳು 12 ಕೂತಾರ, ಮುಂಜಾನೆ 6 ತನಕ ಬಯಲಾಟ ನೋಡ್ಯಾರ. ಎಲ್ಲರನ್ನ ಕರ್ಕೊಂಡ್ಬಂದು ಈ ಶೂದ್ರಾದಿಗಳು ಪಾತ್ರ ಹಾಕಿದವ್ರು ಇದ್ರಲ್ಲ ಎಲ್ಲರನ್ನೂ 6 ಗಂಟೆಗೆ ಮುಂಜಾನೆ ಕರ್ಕೊಂಡು ಬಂದು ಮಂಗಳಾರತಿ ತಟ್ಟಿ ತಗೊಂಡು ಬಂದು ಆ ಸ್ವಾಮಿಗಳ ಮಂಗಳಾರತಿ ಮಾಡಿ ಆರತಿ ಪದ್ಯ ರಚನೆ ಮಾಡಿ ಆರತಿ ಮಂಗಳಾರತಿ ಮಾಡಿದರು. ಇದು ರಾಯಚೂರು ಜಿಲ್ಲೆಯ ವಿದ್ಯಾ ವೈಭವ, ಯಕ್ಷಗಾನದ ವೈಭವ, ಬಯಲಾಟದ ವೈಭವ ಎಷ್ಟು ಜನರಿಗೆ ಗೊತ್ತಾಗಿದೆ. ನಮಗೆ ಆರತಿ ಮಾಡ್ತಾ ಇದ್ದಾರೆ. ಅವರು ಸ್ವಾಮಿಗಳಂದರು ಎಲ್ಲರಿಗೂ ಮಂತ್ರಕ್ಷತೆ ಕೊಟ್ಟರು, ನೀನು ಬಹಿಷ್ಕಾರ ತೆಗೆದು ಎಂದರು. ಈ ರೀತಿ ಅನುಗ್ರಹ ಮಾಡಿದ ಪದ್ಯ ರಾಯರಿಗೆ ಗುರು ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಅದಕ್ಕೆ ಬಯಲಾಟದ ಹಾಡುಗಳು ಬೇರೆ, ಸುಳಾದಿ ಸ್ಟೈಲ್ ಬೇರೆ, ಸುಳಾದಿ ಮತ್ತೆ ಬೇರೆ, ಅದು ಉಗಾಭೋಗ ಬೇರೆ. ಮತ್ತ ಉಗಾಭೋಗನು ಅದ್ಭುತ. ರಾಮ ಎಂದರೆ ಭಾಗ್ಯಕ್ಕೆ ಕಾರಣ, ಕೃಷ್ಣ ಎಂದರೆ ಕಷ್ಟ ನಿವಾರಣ, ಗೋವಿಂದ ಎಂದರೆ ಗೋವಿಂದ ಎಂದರೆ ಪವಿತ್ರ ತೀರ್ಥ ಸ್ನಾನ, ಇದೇ ನಾವು ಪುರಂದರ ವಿಠಲನಿಗೆ ಕೊಡುವ ಮಾನ. ಉಗಾಭೋಗ ಮುಗಿದು. ಈ ರೀತಿ ಅನೇಕ ಆ ಸಂಗೀತದ ಒಂದು ಇದರಿಂದ ನಮಗೆ ಅನುಗ್ರಹ ಮಾಡಿದ ಕೃಷ್ಣ ನಮ್ಮನ್ನು ಉದ್ಧಾರ ಮಾಡಿದ್ದಾನೆ. ಅಕ್ರೂರ ಬಂದು ಕೃಷ್ಣನ ಕರ್ಕೊಂಡು ಹೋಗಿ ಕಂಸಾದಿಗಳ ಸಂಹಾರ ಆಗಿ ಆನಂತರದಲ್ಲಿ ರುಕ್ಮಿಣಿ ಕಲ್ಯಾಣದ ಕಥೆಯನ್ನ ನಾಳಿನ ದಿವಸ ಮಂಗಳೋತ್ಸವ ಶ್ರೀಕೃಷ್ಣನ ರುಕ್ಮಿಣೀಶ ವಿಜಯದ ವೈಭವವನ್ನು ನಾವೆಲ್ಲರೂ ಶ್ರವಣ ಮಾಡಿ ಮತ್ತೆ ಮುಂದೆ 2 ಸ್ಕಂದಗಳ ಸಂಕ್ಷಿಪ್ತವಾದ ವಿವರಣೆಯೊಂದಿಗೆ ನಮ್ಮ ಈ ಗಾಜಿಗಾರಪೇಟೆ ರಾಯರ ಮಠದ ಮತ್ತು ಈ ರಾಯರ ಸನ್ನಿಧಾನ ಇದೆ, ಸತ್ಯಧ್ಯಾನರ ಸನ್ನಿಧಾನ ಇದೆ, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಿದ್ದಾರೆ, ಅನೇಕ ಯತಿಗಳ ವೃಂದಾವನದ ಸನ್ನಿಧಾನ, ಮುಖ್ಯವಾಗಿ ಮಧ್ವಾಚಾರ್ಯರ ಪ್ರಾಣದೇವರ ಸನ್ನಿಧಾನ. ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ನನಗನಿಸಿದ ಮಟ್ಟಿಗೆ ಇದು ರಾಯಚೂರು ಅಲ್ಲ, ನೈಷಾರಣ್ಯ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಅಂತಹ ಅದ್ಭುತವಾದ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿತಾ ಇದೆ. ನಾಳಿನ ದಿವಸ ಮಂಗಳ ಎಲ್ಲರೂ 9:30ಗೆ ಕಾರ್ಯಕ್ರಮ ಇದೆ. ನಾಳೆ ಎಲ್ಲರೂ ಬರಬೇಕು. 1 ನಿಮಿಷ ನಮ್ಮ ತಂದೆಯವ್ರು ಮಾತಾಡ್ತಾರೆ. ಮೈಕ್ ಅದನ್ನು ಕೇಳಿ ಸಂತೋಷಪಟ್ಟು ಅವ್ರ ಮೇಲೆ ಬಹಿಷ್ಕಾರ ಹೇಳ್ರಿ, ಒಂದೆರಡು ಮಾತು ಹೇಳ್ರಿ. ಅಲ್ಲ ನೀವು ಹೇಳ್ರಿ. ನಮ್ಮ ಆಚಾರ್ಯ ಕುರುಡಿ ಮತ್ತು ಅವರ ಮಕ್ಕಳು ಅಳಿಯಂದರು ಎಲ್ಲರೂ ಸೇರಿ, ನಮ್ಮ ಕೋಲಾರ ವೆಂಕಟೇಶ ಒಬ್ಬರೇ ಅಲ್ಲ, ಅವರ ಅಳಿಯಂದರೆಲ್ಲರೂ ಸೇರಿ ಈ ಒಂದು ಪವಿತ್ರವಾದ ಕಾರ್ಯವನ್ನು ಅವರ ಆ ಮಾತೆಯ ಬಗ್ಗೆ ಒಂದು ಗೌರವದಿಂದ ಅವರು ಹೇಳಿದ ಮಾತು ಇಲ್ಲ ಅಂತನ್ನಲಾರದೆ ಇಂಥ ಒಂದು ಅದ್ಭುತವಾದ ಕಾರ್ಯವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ಕೆ ಅವರು ಏನು ಈ ಸಂಕಲ್ಪವನ್ನು ಮಾಡಿದರು, ಇದು ನಿರ್ವಿಘ್ನವಾಗಿ ನಡೀತಾ ಇದೆ. ಆದ್ದರಿಂದ ಅವರ ಪರವಾಗಿ ನಾಳೆ ತಮಗೆಲ್ಲ ಹೇಳ್ತಾ ಇದ್ದೇನೆ,
9:30ವರೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮುಂದೆ 11:00ವರೆಗೆ ಈ ಕಾರ್ಯಕ್ರಮ ಮುಗಿಯುತ್ತದೆ. ನಂತರದಲ್ಲಿ ತೀರ್ಥ ಪ್ರಸಾದ, ಒಂದು ಅದ್ಭುತವಾಗಿರತಕ್ಕಂಥ ಪ್ರಾಣದೇವರ ಸನ್ನಿಧಾನ, ಪರಮಾತ್ಮನ ನೈವೇದ್ಯ ಮತ್ತು ಭಾಗವತದ ಈ ಮಂಗಳ ಮಹೋತ್ಸವಕ್ಕೆ ಎಲ್ಲರೂ ಕೂಡ ಈಗ 1ನೇ ದಿವಸ ಬಂದವರು, ಇವತ್ತು ಬಂದವರು, ನಾಳೆ ಬರುವವರು ಎಲ್ಲರೂ ಕೂಡ ಯಾವುದೇ ಸಂಕೋಚ ಇಲ್ಲದೆ ಎಲ್ಲರೂ ಒಂದು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಅವರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ನಾಳೆ ಆಗಮಿಸಿ ಆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ